ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿ ಇರುವ ಸ್ವಾಮಿ ವಿವೇಕಾನಂದ ಗ್ರಾಮಾಂತರ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಸಂಸ್ಥಾಪನಾ ದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗಿದೆ. ಇನ್ನು ಸಂಸ್ಥಾಪನಾ ದಿನಾಚರಣೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶ್ರೀಯುತ ಗುರುರಾಜ್ ಅವರು ಉದ್ಘಾಟಿಸಿ ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸ್ವಾಮಿ ವಿವೇಕಾನಂದ ಗ್ರಾಮಾಂತರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಆದ ವಿ ಗೋಪಾಲರೆಡ್ಡಿ ಅವರು ವಹಿಸಿದ್ರು. ಇನ್ನು ಪ್ರಾಸ್ತಾವಿಕ ನುಡಿಯನ್ನ ಸ್ವಾಮಿ ವಿವೇಕಾನಂದ ಗ್ರಾಮಾಂತರ ಶಿಕ್ಷಣ ಸಂಸ್ಥೆಯ ಗೌರವ ಅಧ್ಯಕ್ಷ ಟಿ ಸುಂಕಾರೆಡ್ಡಿ ಅವರು ನಡೆಸಿಕೊಟ್ಟಿದ್ದಾರೆ. ಇನ್ನು ಸ್ವಾಗತ ಭಾಷಣವನ್ನ ಸಂಸ್ಥೆಯ ಸಹ ಕಾರ್ಯದರ್ಶಿ ಕೆ ಆರ್ ನಾಗರಾಜ್ ರೆಡ್ಡಿ ಅವರು ನಡೆಸಿಕೊಟ್ಟಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ಹಾಗೂ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಿಸಲಾಗಿದೆ. ಹಾಗೆಯೇ ಗಣ್ಯರಿಗೆ, ದಾನಿಗಳಿಗೆ ಮತ್ತು ಶಿಕ್ಷಕರಿಗೆ ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದ ಗ್ರಾಮಾಂತರ ಶಿಕ್ಷಣ ಸಂಸ್ಥೆಯ ಕಿರುಹೊತ್ತಿಗೆ ಬಿಡುಗಡೆಗೊಳಿಸಲಾಗಿದೆ. ಇನ್ನು ಕಾರ್ಯಕ್ರಮದ ನಿರೂಪಣೆಯನ್ನ ಸಂಸ್ಥೆಯ ಕಾರ್ಯದರ್ಶಿ ಟಿ ರಾಮಸ್ವಾಮಿ ರೆಡ್ಡಿ ಅವರು ನಡೆಸಿಕೊಟ್ಟಿದ್ದಾರೆ. ಹಾಗೆಯೇ ವಂದನಾರ್ಪಣೆಯನ್ನ ಸಂಸ್ಥೆಯ ಖಜಾಂಚಿ ವಿ ವೆಂಕಟೇಶ್ ಅವರು ನಡೆಸಿಕೊಟ್ಟಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಗ್ರಾಮಾಂತರ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರುಗಳು, ಆಡಳಿತ ಮಂಡಳಿಯವರು, ಗಣ್ಯರು, ಅತಿಥಿಗಳು, ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರು, ಸ್ಥಳೀಯ ಮುಖಂಡರು ಭಾಗವಹಿಸಿದ್ರು.
ಮುಗಿಸಿದ್ರು ಕೂಡ ನಾನು ಅದೇ ವೃತ್ತಿಯಲ್ಲಿ ಮುಂದುವರಿಲಿಲ್ಲ. ನಮ್ಮದು ಕೃಷಿಯಿಂದಲೇ ಕುಟುಂಬ ಆಗಿರೋದ್ರಿಂದ ನಾನು ಮತ್ತೆ ನನ್ನ ಕೃಷಿಯಲ್ಲಿ ತೊಡಕೊಂಡೆ. ನಮ್ಮ ತಂದೆಯವರ ವಿಧಾನಗಳನ್ನು ಅಳವಡಿಸಿಕೊಳ್ಳೋದ್ರ ಜೊತೆಗೆ ಆಧುನಿಕ ಕೃಷಿ ವಿಧಾನಗಳನ್ನು ಕೂಡ ಅಳವಡಿಸಿಕೊಂಡೆ. ಕೃಷಿ ಪೂರ್ವ, ಕೃಷಿ ನಂತರ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಉತ್ತಮ ರೀತಿಯಲ್ಲಿ ಕೃಷಿಯಲ್ಲಿ ನೆಮ್ಮದಿಯ ಬದುಕು ಕಟ್ಟಿಕೊಳ್ಳಬಹುದು ಎಂಬುದನ್ನು ಅರಿತುಕೊಂಡೆ. ಇಂದು ನಾನು ಕೃಷಿಯಲ್ಲಿ ಅನೇಕ ವಿಧದ ಬೆಳೆಗಳನ್ನು ಬೆಳೆಯುವುದರ ಜೊತೆಗೆ ಅತ್ಯಧಿಕ ಲಾಭವನ್ನು ನಾನು ಪಡೆಯುತ್ತಿದ್ದೇನೆ. ಜೊತೆಗೆ ಇಂದು ನಾನು ಅನೇಕ ಯುವಜನತೆಗೆ ಸ್ಫೂರ್ತಿಯಾಗಿದ್ದೇನೆ. ಅನೇಕ ಸುತ್ತಮುತ್ತಲ ಗ್ರಾಮದ ಯುವ ಕೃಷಿಕರು ನನ್ನನ್ನು ಭೇಟಿಯಾಗಿ ಹೇಗೆ ಕೃಷಿಯಲ್ಲಿ ಉತ್ತಮ ಬದುಕು ಕಟ್ಟಿಕೊಳ್ಳಬಹುದು ಎಂಬುದರ ಬಗ್ಗೆ ಚರ್ಚಿಸಿದಾಗ ನಾನು ಅವರಿಗೆ ಅನೇಕ ಹೊಸ ವಿಧಾನಗಳನ್ನು ಹೇಳಿಕೊಟ್ಟಿದ್ದೇನೆ. ಸೊ ಕೃಷಿ ಕುಟುಂಬ ಸುಖಿ ಕುಟುಂಬ ಎಂಬುದನ್ನು ನಾನು ಅರಿತಿದ್ದೇನೆ. ಧನ್ಯವಾದಗಳು. ಅವರ ಕನಸುಗಳಿಗೆ ನೀರೆರೆದು ಚಿಗುರೊಡೆಯುವಂತೆ ಪಣತೊಟ್ಟು ಮಕ್ಕಳಿಗೆ ಅನುಕೂಲವಾಗುವಂತೆ ಶಾಲಾ ನಿರ್ಮಾಣದ ಕಾರ್ಯದಲ್ಲಿ ತೊಡಗಿದವರೇ ಶ್ರೀಯುತ ತಿಮ್ಮರಾಯರೆಡ್ಡಿ ಹಾಗೂ ಬಿಡ್ಡಾರೆಡ್ಡಿಯವರು. ಇನ್ನೂ ಅನೇಕ ಮಹನೀಯರ ಶ್ರಮದ ಪ್ರತಿರೂಪವೇ ಇಂದು ನಮ್ಮ ಈ ಸಂಸ್ಥೆ. ಅದರ ಸಣ್ಣ ತುಣುಕನ್ನ ನಾಟಕ ಹಾಗೂ ನೃತ್ಯ ರೂಪದಲ್ಲಿ ಪ್ರಸ್ತುತಪಡಿಸುತ್ತಿದ್ದಾರೆ ICSE ಶಾಲೆಯ ವಿದ್ಯಾರ್ಥಿಗಳು. ಎಲ್ಲ ಕೆಲಸ ತುಂಬ ಸಲೀಸು.
ಅಂದಿನ ಕಾಲದಲ್ಲಿ ಚಂದಾಪುರದಿಂದ ಬೆಂಗಳೂರಿಗೆ 12 ಅಡಿ ರಸ್ತೆ, 2 ವಾಹನ ಹೋಗೋಕ್ಕಾಗ್ತಾ ಇದ್ದಿದ್ದು. ದಿನಕ್ಕೆ 4 ಬಸ್ ಹೋಗ್ತಾ ಇತ್ತು ಬೆಂಗಳೂರಿಗೆ. ಒಂದು ಬಸ್ ತಪ್ಪೋಗ್ಬಿಟ್ರೆ ಇನ್ನೊಂದು ಬಸ್ ಸಿಗ್ತಾ ಇರಲಿಲ್ಲ. ಅಂಥ ಕಾಲ ಅದು. ಅಂಥ ಕಾಲಘಟ್ಟದಲ್ಲಿ ನಮ್ಮ ಸಂಸ್ಥೆಯನ್ನು ಪ್ರಾರಂಭಿಸಿದ ಅನೇಕ ಮಹನೀಯರನ್ನು ನೆನಪಿಸ್ಕೊಳ್ತಾ ಇವತ್ತಿನ ಈ ಸಭೆಗೆ ಆಗಮಿಸಿರತಕ್ಕಂಥ ಎಲ್ಲ ಪೂಜ್ಯರನ್ನು, ಮಹನೀಯರನ್ನು, ಆಡಳಿತ ಮಂಡಳಿಯರನ್ನು ಸ್ವಾಗತಿಸುವ ಸುಸಂದರ್ಭ ನನಗೆ ನೀಡಿದ್ದಕ್ಕೆ ಆಡಳಿತ ಮಂಡಳಿಯವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಈಗ ಈ ದಿನದ ಸಭೆಯನ್ನು ಈ ಒಟ್ಟು ಸಂಸ್ಥೆಯ ಕಳೆದ 5 ವರ್ಷಗಳಿಂದ ಅಧ್ಯಕ್ಷರಾಗಿರತಕ್ಕಂಥ ಇಗ್ಲೂರು ಗ್ರಾಮದ ಗೋಪಾಲ್ ರೆಡ್ಡಿ ಅವರು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರು ಕಳೆದ 5 ವರ್ಷಗಳಿಂದ ಈ ಸಂಸ್ಥೆಯ ಅಧ್ಯಕ್ಷರಾಗಿ ಅನೇಕ ಕಾಲಕ್ಕೆ ತಕ್ಕಂಥ ಬದಲಾವಣೆಗಳನ್ನು ನಮ್ಮ ಜೊತೆಯಲ್ಲೇ ಇರ್ತಾರೆ. ಸಂಸ್ಥೆಯಲ್ಲಿ ಎಲ್ಲ ಬೆಳವಣಿಗೆಗಳ ಮತ್ತು ಪರಿಚಾರಕರಾಗಿ ಈ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥವರು ನಮ್ಮ ನಡುವೆ ಇದ್ದಾರೆ. ಈಗ ಈ ಸಂಸ್ಥೆ ಇಷ್ಟು ಬೃಹದಾಕಾರವಾಗಿ ಬೆಳಿಬೇಕಾದ್ರೆ ಹೆಚ್ಚಿನ ರೀತಿಯ ಶ್ರಮ ಸಂಸ್ಥೆಗೆ ಸೇವೆ ಸಲ್ಲಿಸಿ ನಿವೃತ್ತರಾದಂತಹ ಎಲ್ಲ ಶಿಕ್ಷಕ ವೃಂದದವರೆಗೂ ಸಲ್ಲುತ್ತದೆ. ಇವರನ್ನ ಈ ಸಭೆಗೆ ಸ್ವಾಗತ ಕೋರುವುದು ನನ್ನ ಆದ್ಯ ಕರ್ತವ್ಯ. ಅದೇ ರೀತಿ ತಾಲೂಕಿನ ಎಲ್ಲ ಶಿಕ್ಷಣ ಸಂಸ್ಥೆಗಳ, ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳ ಮುಖ್ಯೋಪಾಧ್ಯಾಯರನ್ನ ಮತ್ತು ಖಾಸಗಿ ಶಾಲೆಯ ಆಡಳಿತ ಮಂಡಳಿಯವರನ್ನ ನಾವು ಈ ಸಭೆಗೆ ಆಹ್ವಾನಿಸಿದ್ದೀವಿ. ಒಂದು ರೀತಿ ನಮ್ಮ ಶಾಲೆ ಖಾಸಗಿ ಶಾಲೆ ಮತ್ತು ಅನುದಾನಿತ ಎರಡೂ ಇದೆ ನಮ್ಮಲ್ಲಿ. ಅನುದಾನಿತ ಬರೀ 9 ಜನ ಶಿಕ್ಷಕರಿದ್ದಾರೆ. ಅದು ಬಿಟ್ಟು ಮಿಕ್ಕಿದ್ದು 280 ಜನ ಶಿಕ್ಷಕರು ಮತ್ತು ಬೇರೆ ಬೇರೆ ಡ್ರೈವರ್ಸು ಕೆಲಸದವರೆಲ್ಲರೂ ನಮ್ಮ ಸಂಸ್ಥೆಯ ಖಾಸಗಿ ಸಂಸ್ಥೆಯಾದಂತಹ ನಾವು ಇಟ್ಕೊಂಡಿರೋ ಸಂಸ್ಥೆ ಕೆಲಸಗಾರರಾಗಿರ್ತಾರೆ, ಟೀಚರ್ಸ್ ಆಗಿರ್ತಾರೆ. ಇವ್ರನ್ನೆಲ್ಲರನ್ನು ಸ್ವಾಗತಿಸೋ ಜವಾಬ್ದಾರಿ ಈ ಸಭೆಗೆ ನನ್ನ ಕರ್ತವ್ಯ. ಎಲ್ಲರಿಗೂ ಸ್ವಾಗತ. ಅದೇ ರೀತಿ ಪ್ರಾಥಮಿಕ ಶಾಲೆ, ಸರ್ಕಾರಿ ಪ್ರೌಢಶಾಲೆ, ಸರ್ಕಾರಿ ಪ್ರಾಥಮಿಕ ಶಾಲೆ ಎಲ್ಲ ಮುಖ್ಯೋಪಾಧ್ಯಾಯರುಗಳನ್ನು ಈ ಸಭೆಗೆ ಆಹ್ವಾನಿಸಿದ್ದೇವೆ. ಅವರು ಈ ಸಭೆಗಳಾಗಿ ಅನೇಕ ವರ್ಷಗಳಿಂದ ಸಂಘದ ಕಾರ್ಯದಲ್ಲಿ ಅವರ ಜೊತೆಗೂಡಿ ನನಗೆ ಕೆಲಸ ಮಾಡ್ತಕ್ಕಂಥ ಒಂದು ಸೌಭಾಗ್ಯವನ್ನು ಕರುಣಿಸಿದಂತಹ ಸಂಘದ ಕಾರ್ಯಕರ್ತರಾದಂಥ ಶ್ರೀ ಗುರುರಾಜರವರೇ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಸಹಕಾರಿಗಳೇ, ಆತ್ಮೀಯ ಶಿಕ್ಷಕ ಬಂಧುಗಳೇ, ವಿದ್ಯಾರ್ಥಿಗಳೇ ಹಾಗೂ ಸಾರ್ವಜನಿಕ ಬಂಧುಗಳೇ, ಸಾಮಾನ್ಯವಾಗಿ ಒಂದು ಶಿಕ್ಷಣ ಸಂಸ್ಥೆಯ ಹುಟ್ಟು ಬೆಳವಣಿಗೆ ಅದು ಎಷ್ಟು ಕಷ್ಟ ಅಂತಕ್ಕಂಥದ್ದು ಮಕ್ಕಳನ್ನು ಹೆತ್ತಂತಹ ತಾಯಂದ್ರಿಗೆ ಗೊತ್ತಿರುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, 9 ತಿಂಗಳು ಒಬ್ಬ ಸಣ್ಣ ಮಗುವನ್ನು ಗರ್ಭದಲ್ಲಿರಿಸ್ಕೊಂಡು ಪೋಷಿಸಿ, ಅನಂತರ ಮೊದಲ 3 ತಿಂಗಳು ಲಾಲನೆ ಪಾಲನೆ ಮಾಡೋದಿದೆಯಲ್ಲ,
ಬಹಳ ಕಷ್ಟವಾದಂತಹ ಕೆಲಸ. ಅದಾದ ನಂತರ 6 ತಿಂಗಳು ಅದು ಬಹಳ ಕಷ್ಟವಾದಂತಹ ಕೆಲಸ. ಹೀಗೆ ಪ್ರಾರಂಭದ 3 ವರ್ಷಗಳು ಒಂದು ಮಗುವನ್ನು ಹೇಗೆ ಪೋಷಿಸ್ತಾರೋ ಹಾಗೆ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದಂತಹ ಪ್ರಾರಂಭದ ದಿನಗಳಲ್ಲಿ ಸಂಸ್ಥೆಗೆ ಯಾವ ರೀತಿ ಪೋಷಿಸ್ಕೊಂಡು ಬಂದರು, ತಾಯಿ ಮಗುವಿಗೆ ಹಾಲು ಉಡಿಸೋ ಹಾಗೆ, ಲಾಲನೆ ಪಾಲನೆ ಮಾಡೋ ಹಾಗೆ, ಆ ಮಗು ಹತ್ರ ತಾವು ಹೊತ್ತು ಮಗು ಸಂತೋಷಪಟ್ಟಾಗ ತಾವು ಸಂತೋಷಪಟ್ಟಂತಹ ಸಂಸ್ಥಾಪಕ ಸದಸ್ಯರುಗಳ ನೆನಪಿಗಾಗಿ ಹಾಗೂ ಕಾರಣಾಂತರಗಳಿಂದ ಕಳೆದ 63 ವರ್ಷಗಳಲ್ಲಿ ನಾವು ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸಲಿಲ್ಲ. ಬಹುಶಃ ನಾವು ಸ್ವಲ್ಪ ನಿಧಾನ ಪ್ರವೃತ್ತಿಯವರು ಅಂತ ಅನಿಸುತ್ತೆ. 25ನೇ ವರ್ಷದ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡಿದ್ದೂ ಸ್ವಲ್ಪ ತಡವಾಗೇನೆ 28 ವರ್ಷದಲ್ಲಿ. ಈ ಸಂದರ್ಭದಲ್ಲಿ 63 ವರ್ಷಗಳ ನಂತರ ಸಂಸ್ಥಾಪನಾ ದಿನವನ್ನು ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಸಂಸ್ಥಾಪಕರುಗಳು ಪ್ರಾರಂಭದಲ್ಲಿ ಪಟ್ಟ ಕಷ್ಟ ಮತ್ತು ಆಗಿನ ಪರಿಸ್ಥಿತಿ ಅದನ್ನು ಸ್ವಲ್ಪ ಸ್ಮರಣೆ ಮಾಡ್ತಾ ಅವರನ್ನು ಸಂಕ್ಷಿಪ್ತವಾಗಿ ಪರಿಚಯ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಆ ಚಂದಾಪುರದಲ್ಲಿದ್ದದ್ದು ಚಂದಾಪುರ ಛತ್ರಖಾನೆ ಅಂತ ಕರೀತಾ ಇದ್ರು. ಛತ್ರ ಅಂತಂದರೆ ಕೋದಂಡರಾಮ ಸ್ವಾಮಿ ದೇವಸ್ಥಾನದ ಮುಂದೆ ಒಂದು ಛತ್ರವನ್ನು ಕಟ್ಟಬೇಕು, ಅನ್ನದಾನವನ್ನು ಮಾಡಬೇಕು ಅಂಥೇಳಿ ಒಂದು ಛತ್ರಕ್ಕೆ ತಳಪಾಯ ಹಾಕಿದ್ರು. ಅದು ಛತ್ರ. ಕಾನೆ ಅಂತ ಹೇಳಿದ್ರೆ ಎನ್ನಾಗರದ ಕೆರೆಯಿಂದ ಹಿಡಿದು ಮುತ್ತಾನಲ್ಲೂರಿನ ಕೆರೆಯವರೆಗೂ ಭತ್ತವನ್ನು ಬೆಳೀತಾ ಇದ್ರು. ಆ ಭತ್ತ ಬೆಳೆಯುವ ಪ್ರದೇಶಕ್ಕೆ ಕಾನೆ ಅಂತ ಕರೀತಾ ಇದ್ರು. ಹಾಗಾಗಿ ಎರಡೂ ಸೇರಿ ಛತ್ರಖಾನೆ ಅಂತಾಯಿತು. ಆಗ ಈ ಸರ್ಕಲಲ್ಲಿ ಇದ್ದಿದ್ದು ಒಂದು 7-8 ಮನೆಗಳಷ್ಟೇ, ಹೆಚ್ಚು ಮನೆಗಳಿರಲಿಲ್ಲ. ಆದರೆ ಮನೆಗಳಿಗಿಂತ ಹೆಚ್ಚಿಗೆ ಹೋಟೆಲ್ಗಳು ಮತ್ತು ಅಂಗಡಿಗಳಿತ್ತು ಸರ್ಕಲಲ್ಲಿ. ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಓದಬೇಕು ಅಂತ ಹೇಳಿದ್ರೆ ಹತ್ತುಬೆಲೆಗೆ ಹೋಗಬೇಕಾಗಿತ್ತು, ಆನೆಕಲ್ಗೆ ಹೋಗಬೇಕಾಗಿತ್ತು, ಅಥವಾ ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಹತ್ತಿರದಲ್ಲೆಲ್ಲೂ ಶಾಲೆಗಳಿರಲಿಲ್ಲ. ಆ ಸಂದರ್ಭದಲ್ಲಿ ಚಂದಾಪುರದ ಶನಿವಾರ ಸಂತೆಯಲ್ಲಿ ಸುಂಕ ವಸೂಲಿ ಮಾಡೋದಕ್ಕೋಸ್ಕರ ಈ ಸುತ್ತಲಿನ ಕೆಲವು ವ್ಯಕ್ತಿಗಳು ಸ್ವಲ್ಪ ಅನುಕೂಲವಾಗಿರ್ತಕ್ಕಂಥವರು ಸುಂಕ ವಸೂಲಿಯನ್ನು ಆ್ಯಕ್ಷನ್ನಲ್ಲಿ ತಗೊಳ್ತಾ ಇದ್ರು. ಅವರೆಲ್ಲ ಇಲ್ಲಿ ಸೇರ್ತಾ ಇದ್ರು. ಆ ರೀತಿ ಸೇರ್ತಕ್ಕಂಥ ಸಂದರ್ಭದಲ್ಲಿ ಮಕ್ಕಳು ನಡ್ಕೊಂಡು ಹೋಗೋದು, ಬಸ್ಸುಗಳು ತುಂಬ ಅಪರೂಪ, ಬಸ್ಸುಗಳಿಗೆ ಕಾಯೋದು, ಅಥವಾ ಲಾರಿಗಳನ್ನು ಅಡ್ಡ ಹಾಕಿ ಲಾರಿಗಳಲ್ಲಿ ಹತ್ಕೊಂಡು ಹೋಗಬೇಕಾಗಿತ್ತು. ಸೊ ಈ ರೀತಿ ಹೋಗ್ತಾ ಇದ್ದಾಗ ಅವರು ಸಂತೆಯಲ್ಲಿ ನಿಂತು ನೋಡ್ತಾ ಇದ್ದರು. ನೋಡ್ತಾ ಇದ್ದಾಗ ಅವ್ರಿಗೆ ಅನ್ನಿಸ್ತು, ಏನಾದರೂ ಮಾಡಬೇಕು, ನಮ್ಮ ಮಕ್ಕಳು ತುಂಬ ಕಷ್ಟಪಡ್ತಾ ಇದ್ದಾರೆ. ಅನೇಕ ಜನರು ಅಷ್ಟು ದೂರ ಹೋಗೋದಕ್ಕಾಗದೆ ಶಾಲೆಗಳಿಗೆ ಹೋಗ್ತಾ ಇರಲಿಲ್ಲ. ಅದನ್ನು ಆ ಪರಿಸ್ಥಿತಿಯನ್ನು ಮನಗೊಂಡು ಒಂದು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕು ಅಂತ ನಿಶ್ಚಯ ಮಾಡಿದರು. ಆ ಸಂದರ್ಭದಲ್ಲಿ ಇದನ್ನು ಈ ಎಲ್ಲ ಮಾತುಗಳನ್ನು ಹೇಳೋದಕ್ಕೆ ನನಗೊಂದು ಸ್ವಲ್ಪ ವಿಶೇಷವಾದಂತಹ ಅರ್ಹತೆ ಇದೆ ಅಂತ ನಾನು ಅಂದುಕೊಂಡಿದ್ದೀನಿ. ಕಾರಣ ಏನು ಅಂತ ಹೇಳಿದ್ರೆ, ಆ ಸಂಸ್ಥಾಪಕ ಸದಸ್ಯರ ತುಂಬ ಜನ ನನಗೆ ಚಿಕ್ಕ ವಯಸ್ಸಿನಿಂದಲೂ ಗೊತ್ತಿದ್ದಂಥವರು. ಅವರ ನಡವಳಿಕೆಗಳು, ಅವರ ಸಮಾಜಮುಖಿ ಕಾರ್ಯಗಳನ್ನು ಹತ್ತಿರದಿಂದ ನೋಡಿದಂಥವ್ರು. ಮತ್ತು ಇನ್ನು ಕೆಲವರನ್ನು ನನಗೆ ಸುಮಾರು 14 ವರ್ಷ ಬುದ್ಧಿ ಬಂದ ಮೇಲೆ ನಾನು ನೋಡಿದ್ದೀನಿ. ಎಲ್ಲರ ಜೊತೆ ನನ್ನ ಒಡನಾಟ ಇತ್ತು ಚಿಕ್ಕ ವಯಸ್ಸಲ್ಲೇ. ಹಾಗಾಗಿ ನಾನು ಅವ್ರ ಬಗ್ಗೆ ಮಾತನಾಡ್ತಕ್ಕಂಥ ಸ್ವಲ್ಪ ಅರ್ಹತೆ ಇದೆ ಅಂತ ನಾನು ಅಂದ್ಕೊಂಡು ನಾನು ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಆಗ ಚಂದಾಪುರ ಸರ್ಕಲ್ ನಾನು ಆಗಲೇ ಹೇಳ್ದಾಗೇ ಚಿಕ್ಕದಾಗಿತ್ತು. ಈಗ ನಾವು ಯಾವ ಜಾಗದಲ್ಲಿ ಕುಳಿತಿದ್ದೀವೋ ಈ ಜಾಗದಲ್ಲಿ ಕುರುಚಲು ಗಿಡಗಳಿತ್ತು, ನರಿಗಳು ವಾಸ ಮಾಡ್ತಾ ಇದ್ವು. ಮತ್ತು ಆ ಕಡೆಯ ಈಗ ICIC ಶಾಲೆ ಏನಿದೆ ಅಲ್ಲಿ ಕೆಲವರು ಒಂದು 4-5 ಸಮಾಧಿಗಳನ್ನು ಮಾಡಿದರು.
ಅದನ್ನು ಸ್ಮಶಾನ ಮಾಡಬೇಕು ಅಂತ ಹೇಳಿ. ಸೊ ಆ ಸಂದರ್ಭದಲ್ಲಿ ಶಾಲೆ ಪ್ರಾರಂಭ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಚಂದಾಪುರದ ತಿಮ್ಮರಾಯ ರೆಡ್ಡಿಯವರು, ತಿರುಮಗೊಂಡಳ್ಳಿಯ ಬಿಡ್ಡಾರೆಡ್ಡಿಯವರು, ರಾಮಸಾಗರದ ಎಚ್ ತಿಮ್ಮಯ್ಯ ರೆಡ್ಡಿ ಮತ್ತು ರಾಮಸಾಗರದ ಪಿ ವೆಂಕಟರಮಣ ರೆಡ್ಡಿಯವರು ಹಾಗೂ BA ತಿಮ್ಮಾರೆಡ್ಡಿಯವರು. ಇದರಲ್ಲಿ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಆ ರೀತಿ ತೀರ್ಮಾನ ಮಾಡಿದ್ರು. ಆ ರೀತಿ ತೀರ್ಮಾನ ಮಾಡಿದಂತಹ ಸಂದರ್ಭದಲ್ಲಿ ಮೊಟ್ಟ ಮೊದಲ ಸಭೆಯನ್ನು ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ಕರೀಬೇಕು ಅಂತ ಯೋಚನೆ ಮಾಡಿದ್ರು. ಯೋಚನೆ ಮಾಡಿದಾಗ ಅವ್ರಿಗನ್ನಿಸ್ತು, ಆಗತಾನೆ MBBS ಪದವಿಯನ್ನು ಮುಗಿಸ್ಕೊಂಡು ನಮ್ಮ ತಾಲೂಕಿನ ಮೊಟ್ಟ ಮೊದಲ MBBS ಪದವೀಧರರಾಗಿದ್ದಂತಹ ಡಾಕ್ಟರ್ ರಾಜಪ್ಪ, ಈ ಹಿರಿಯರಿಗಿಂತ ವಯಸ್ಸಿನಲ್ಲಿ ತುಂಬ ಚಿಕ್ಕವರಾದ್ರೂ ಅವರನ್ನು ಆ ಪ್ರಾರಂಭದ ಸಭೆಯ ಅಧ್ಯಕ್ಷರನ್ನಾಗಿ ಮಾಡಿದರು. ಮಾಡಿಬಿಟ್ಟು ಅವರ ಅಧ್ಯಕ್ಷತೆಯಲ್ಲಿ ಈ ಸಭೆಯನ್ನು ನಡೆಸ್ತಾರೆ. ಇದರಲ್ಲಿ ನಾವು ಒಂದು ಗಮನಿಸಬೇಕು ಸೂಕ್ಷ್ಮತೆಯನ್ನು. ಅಷ್ಟೊಂದು ಹಿರಿಯರು ತಮಗಿಂತ ತುಂಬ ಕಿರಿಯರಾದಂತಹ ವ್ಯಕ್ತಿಯನ್ನು ಆ ಸಭೆಗೆ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಅವರಿಗೇನಾದರೂ ಅಹಂ ಇದ್ದಿದ್ದರೆ ಅವರಲ್ಲೇ ಯಾರನ್ನಾದರೂ ಆ ಸಭೆಗೆ ಅಧ್ಯಕ್ಷರನ್ನಾಗಿ ಮಾಡಬಹುದಾಗಿತ್ತು. ಚಿಕ್ಕ ವಯಸ್ಸಿನವರಾಗಿದ್ದರು. ಅವರ ಗುಣವನ್ನು ಗ್ರಹಿಸುವಂತಹ ಸಾಮರ್ಥ್ಯ ಮತ್ತು ಶಕ್ತಿ ಅವರಿಗಿದ್ದಿದ್ದಕ್ಕೆ ಅವರನ್ನು ಮಾಡಿದ್ರು. ಅವರ ಅಧ್ಯಕ್ಷತೆಯಲ್ಲಿ ಸಭೆ ಸೇರಿದ್ರು. ಸಭೆ ಸೇರಿದಾಗ ಚಂದಾಪುರದ ತಿಮ್ಮರಾಯ ರೆಡ್ಡಿಯವರನ್ನು ಆ ಸಭೆಯ ಸಂಸ್ಥಾಪಕ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ರು. ಪಟೇಲ್ ಬಿಡ್ಡಾರೆಡ್ಡಿ ತಿರುಮಗೊಂಡಳ್ಳಿ ಇವರನ್ನು ಕಾರ್ಯದರ್ಶಿಯವರನ್ನಾಗಿ ಆಯ್ಕೆ ಮಾಡಿದ್ರು. ಎಚ್ ತಿಮ್ಮಯ್ಯ ರೆಡ್ಡಿಯವರನ್ನು ಖಜಾಂಚಿಯವರನ್ನಾಗಿ ಆಯ್ಕೆ ಮಾಡಿದ್ರು. ಪಿ ವೆಂಕಟರಮಣ ರೆಡ್ಡಿ ಅವರು ರಾಮಸಾಗರದವರೇ, ಅವರನ್ನು ಉಪಾಧ್ಯಕ್ಷರನ್ನಾಗಿ. ಮತ್ತು ಆ ಸಂದರ್ಭದಲ್ಲಿ BA ಮಾಡೋದು ಅಂತ ಹೇಳಿದ್ರೆ ಒಂದು ವಿಶೇಷ. ರಾಮಸಾಗರದ ತಿಮ್ಮಾರೆಡ್ಡಿಯವರನ್ನು ಆ BA ಮಾಡಿದ್ದಕ್ಕೋಸ್ಕರ BA ತಿಮ್ಮಾರೆಡ್ಡಿ ಅಂತಲೇ ಕರೀತಾ ಇದ್ದಿದ್ದು. BA ತಿಮ್ಮಾರೆಡ್ಡಿ ಅಂತ ಕರೆದ್ರೇ ಅವ್ರಿಗೆ ಗೊತ್ತಾಗ್ತಾ ಇದ್ದಿದ್ದು ಮತ್ತು ಸಮಾಜಕ್ಕೆ ಗೊತ್ತಾಗ್ತಾ ಇದ್ದಿದ್ದು. ಅವರನ್ನು ಸಂಸ್ಥೆಯ ಕರೆಸ್ಪಾಂಡೆಂಟ್, ವ್ಯಾವಹಾರಿಕ ವಿಷಯಕ್ಕಾಗಿ ಅವರನ್ನು ಮಾಡಿದ್ರು. ಈ ಮಹನೀಯರೆಲ್ಲ ಸೇರಿಕೊಂಡು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರು. ಸಂಸ್ಥೆ ಪ್ರಾರಂಭ ಏನೋ ಮಾಡಿದ್ರು, ಆದರೆ ಅದಕ್ಕೊಂದು ಜಾಗ ಬೇಕಲ್ಲ. ಜಾಗ ಬೇಕು ಅಂತ ಹೇಳಿದಾಗ ಬಿಡ್ಡಾರೆಡ್ಡಿಯವರು ತಿಮ್ಮರಾಯ ರೆಡ್ಡಿಯವರು ತುಂಬ ಸ್ನೇಹಿತರು ಮತ್ತು ಹತ್ತಿರದ ಸಂಬಂಧಿಗಳು ಆಗಿದ್ದರಿಂದ ತಿಮ್ಮರಾಯ ರೆಡ್ಡಿಯವರು ಕೇಳಿದರು, ತಿಮ್ಮರಾಯ, ಆಗ ತುಂಬ ಕ್ಲೋಸ್ ಆಗಿದ್ದಿದ್ದರೆ ಇದೇ ಶಬ್ದವನ್ನು ಉಪಯೋಗಿಸಿ ಮಾತನಾಡ್ತಾಯಿದ್ರು. ತಿಮ್ಮರಾಯ, ಈ ಥರ ಒಂದು ಜಾಗ ಇದು ಇಲ್ಲಿ ಸ್ವಲ್ಪ ಕನ್ನಡದಲ್ಲೇ ಹೇಳ್ತೀನಿ. ತಿಮ್ಮರಾಯ, ಒಂದು ಸ್ವಲ್ಪ ಜಾಗ ಕೊಡು, ಇಲ್ಲಿ ಮಕ್ಕಳಿಗೆ ಒಂದು ಶಾಲೆ ಪ್ರಾರಂಭ ಮಾಡೋಣ ಅಂತ ಕೇಳಿದ್ರು. ಆಯಿತು, ಕೊಡೋಣ, ಮಾಡು ಅಂತ ಹೇಳಿದ್ರು. ಹೀಗೆ ಓಂಕಾರ ಆವತ್ತಾಯಿತು. ಆವತ್ತಾದಮೇಲೆ ಹಾಗೆ ಸಂಸ್ಥೆ ಪ್ರಾರಂಭ ಆಯಿತು. ಪ್ರಾರಂಭದ ದಿನಗಳಲ್ಲಿ ತುಂಬ ಕಷ್ಟಪಟ್ಟರು. ಆಗ ಇನ್ನೊಂದು ವಿಷಯ ಇಲ್ಲಿ ನಾವು ನೆನಪಿಸ್ಕೊಳ್ಳೇಬೇಕು, ಮಾತನಾಡಬೇಕು, ಇದನ್ನು ನಾವು ಅರ್ಥ ಮಾಡ್ಕೋಬೇಕು. R.K. ಪ್ರಸಾದ್ ಅಂತಕ್ಕಂಥ ಒಬ್ಬರು ಆಗಿನ ಚುನಾವಣೆಯಲ್ಲಿ ನಿಂತು ಗೆದ್ದಿದ್ದರು. ಅವ್ರು ಗೆದ್ದಿದ್ದು ಯಾರ ವಿರುದ್ಧವಾಗಿ ಅಂತಂದರೆ BN ವೆಂಕಟರಮಣ ರೆಡ್ಡಿ ಅಂತ ಬೊಮ್ಮಸಂದ್ರದವರು ಒಬ್ಬ ಮಹನೀಯರಿದ್ದರು. ಅವರು ಸ್ವತಂತ್ರ ಪಕ್ಷದಲ್ಲಿ ನಿಂತಿದ್ದರು. ಇವರು R.K. ಪ್ರಸಾದ್ ಅಂತಕ್ಕಂಥವರು ಕಾಂಗ್ರೆಸ್ನಲ್ಲಿ ನಿಂತು ಗೆದ್ದಿದ್ದರು. 63ರಲ್ಲಿ ಶಾಲೆ ಪ್ರಾರಂಭ ಆಗಬೇಕು, ಅಪ್ರೂವಲ್ ಸಿಗಲಿಲ್ಲ, ಓಡಾಡಿದ್ರು, ಆದರೂ ಆಗಲಿಲ್ಲ. ಆಗ ಪಟೇಲ್ ಬಿಡ್ಡಾರೆಡ್ಡಿಯವರು ಮತ್ತು ತಿಮ್ಮರಾಯ ರೆಡ್ಡಿಯವರು ಇವರು ಸೇರಿಕೊಂಡು ಆಯಿತು, ನಾವು R.K. ಪ್ರಸಾದ್ ಹತ್ರನೇ ಹೋಗೋಣ, ನೋಡೋಣ, ರೆಡಿ ಅಂತ ಹೇಳಿಬಿಟ್ಟು ಹೋದರು. ಇಲ್ಲಿ ಒಂದು ಮಜಾ ಏನು ಅಂತ ಹೇಳಿದ್ರೆ, R.K. ಪ್ರಸಾದ್ ಮನೆಗೆ ಹೋದಾಗ ಅವ್ರಿಗೆಲ್ಲ R.K. ಪ್ರಸಾದ್ರಿಗೆ ಆಶ್ಚರ್ಯ. ಇವರು ನನ್ನ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ, ನನಗೆ ಓಟ್ ಹಾಕಿಸ್ಲಿಲ್ಲ ಮತ್ತು ಅವ್ರಿಗೆ ಬೇಕಾಗಿರೋ ಕೈನಲ್ಲೂ ಓಟ್ ಹಾಕಿಸ್ಲಿಲ್ಲ, ನನ್ನ ಹತ್ರ ಬಂದಿದ್ದಾರಲ್ಲ ಅಂಥೇಳಿ ಬೇರೆ ಸಂದರ್ಶಕರನ್ನೆಲ್ಲ ಪಕ್ಕಕ್ಕಿಟ್ಟು ಆ ಬಿಡ್ಡಾರೆಡ್ಡಿ, ತಿಮ್ಮರಾಯ ರೆಡ್ಡಿ, ಬನ್ನಿ ನೀವು, ಏನು ನಿಮ್ಮ ಕೆಲಸ ಅಂತ ಕೇಳ್ತಾರೆ. ಬೇರೆ ಇವ್ರಿಗಿಂತ ಮೊದಲೇ ಹೋಗಿ ಅಲ್ಲಿದ್ದಂತಹ ಅವ್ರಿಗೆಲ್ಲನೂ ಆಶ್ಚರ್ಯ, ವಿರುದ್ಧವಾಗಿ ಕೆಲಸ ಮಾಡಿದವ್ರನ್ನ ಮೊದಲು ಕರೆದು ಮಾತನಾಡಿಸ್ತಾ ಇದ್ದಾರಲ್ಲ ಅಂಥೇಳಿ. ಅದಕ್ಕೆ ಕಾರಣ ಏನು ಗೊತ್ತಾ? BN ರೆಡ್ಡಿಯವರು ಇಲ್ಲಿ ಎಲೆಕ್ಷನ್ನಾಗಿ ನಿಂತಿದ್ದಾಗ ಲೋಕಲ್ ತಾಲೂಕಿನವರು
ಇವರಿಗೆ ಕೆಲಸ ಮಾಡಬೇಕು ಅಂಥೇಳಿ RK ಪ್ರಸಾದ್ರವರು ಇವ್ರ ಹತ್ರ ಓಟ್ ಕೇಳೋದಕ್ಕೆ ಬಂದಾಗ, ನೋಡಪ್ಪ ಪ್ರಸಾದ್, ನಿಮಗೆ ನಾವು ಓಟ್ ಹಾಕಲ್ಲ, ನಮ್ಮ ಯಾರ್ಯಾರ ಹತ್ರ ನಮ್ಮ ಕ್ಲೋಸ್ ಆಗಿದ್ದಾರೋ ಅವ್ರ ಕೈಲ ನಿಮ್ಗೆ ಓಟ್ ಹಾಕ್ಸೋದು ಇಲ್ಲ, ಇದು ನಿಶ್ಚಿತ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಆಗಿನ ಬಹುತೇಕ ಆಡಳಿತ ಮಂಡಳಿಯ ಸಂಸ್ಥಾಪಕ ಸದಸ್ಯರು ಇದರಲ್ಲಿ ಮಹನೀಯರು ಶಿವರಾಮ ರೆಡ್ಡಿ ಬೆಂಗಳೂರು, ಶ್ರೀ ರಂಗನಾಥನ್ ಬೆಂಗಳೂರು, ಶ್ರೀ ವೆಂಕಟೇಶ್ ರಾಮಸಾಗರ, ಟಿ ಸುಂಕಾರೆಡ್ಡಿ ಚಂದಾಪುರ, ಸಿ ಎನ್ ನಾರಾಯಣ ರೆಡ್ಡಿ ತಿರುಮಗೊಂಡನಹಳ್ಳಿ, ಸಿ ಅಶೋಕ್ ರೆಡ್ಡಿ ಕಂಬಳಿಪುರ, ಎನ್ ರಾಮರೆಡ್ಡಿ ಕಂಬಳಿಪುರ, ವಿ ಶ್ರೀನಿವಾಸ್ ಪ್ರಸಾದ್ ಕಿದಗಾನಹಳ್ಳಿ, ಶ್ರೀ ಶಿವಣ್ಣ ಬನಶಂಕರಿ ಬೆಂಗಳೂರು, ಶ್ರೀ NS ಪ್ರಭು ನೆರಳೂರಿನವರು, ಶ್ರೀ ವೆಂಕಟೇಶ್ ಪರಲು ಕಸವನಹಳ್ಳಿ, ಶ್ರೀ ಮಂಜುನಾಥ್ ಡಿ ಚಂದಾಪುರ, ಶ್ರೀ ಜಯರಾಮ್ ರೆಡ್ಡಿ ವೈ ಡಾಲರ್ಸ್ ಕಾಲೋನಿ ಬೆಂಗಳೂರು, ಶ್ರೀ ಸುರೇಶ್ ಬನಹಳ್ಳಿ ಬಿ ಎನ್ ಸುರೇಶ್. ಇದರಲ್ಲಿ ನಾವು ಇನ್ವಿಟೇಷನ್ ಕೊಟ್ಟು ಇಲ್ಲಿ ಯಾರು ಬಂದಿಲ್ಲ ಅಂತ ಅನ್ಕೋತೀವಿ. ಇನ್ನು ಮುಂದೆ ಅವರ ಮನೆಗೆ ಹೋಗಿ ಒಂದು ಗೌರವ ಸಲ್ಲಿಸಬೇಕ ಅಂತ ಒಂದು ಪ್ಲ್ಯಾನ್ ಇದೆ ನಮ್ಮಲ್ಲಿ. 1963ರಿಂದ ಇಲ್ಲಿವರೆಗೂ ಉದಾರ ಮನಸ್ಸಿಂದ ಸಂಸ್ಥೆಯ ಕೊಠಡಿಗಳು ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟಿರುತ್ತಾರೆ ಈ ಮಹನೀಯರು. ಇವರೆಲ್ಲರನ್ನು ಈ ಸಂದರ್ಭದಲ್ಲಿ ಸ್ಮರಿಸೋಣ. ಶ್ರೀ ವಿ ಶ್ರೀನಿವಾಸ ರೆಡ್ಡಿ ಮತ್ತು ಕುಟುಂಬದವರು ಲಕ್ಷ್ಮೀಸಾಗರ, ಶ್ರೀಮತಿ ಕೆಂಚಮ್ಮ ಮತ್ತು ರಾಮರೆಡ್ಡಿ ಹಾಗೂ ಮಕ್ಕಳು ಕಾಚನಾಯಕನಹಳ್ಳಿ, ಶ್ರೀ ವೆಂಕಟ ಜಯರಾಮ್ ರೆಡ್ಡಿ ಮತ್ತು ಕುಟುಂಬದವರು ಇವರು US ಇದ್ದಾರೆ, ದೊಮ್ಮಲೂರು ಊರಿನವರು, ಶ್ರೀ ಭದ್ರಾರೆಡ್ಡಿ ಮತ್ತು ಕುಟುಂಬದವರು ಲಕ್ಷ್ಮೀಸಾಗರ, ಶ್ರೀಮತಿ ಬೈಯಮ್ಮ ಚಿನ್ನಪ್ಪ ರೆಡ್ಡಿ, ಶ್ರೀಮತಿ ಗೌರಮ್ಮ, ಶ್ರೀ ಸಿ ಗೋಪಾಲ್ ರೆಡ್ಡಿ, ಶ್ರೀಮತಿ ಸರೋಜಾ ಸಿ ಸೋಮಶೇಖರ್ ರೆಡ್ಡಿ, ಶ್ರೀ RC ರವೀಂದ್ರಯ್ಯ ಮತ್ತು ಶ್ರೀ ಸಿ ಮುನಿರಾಜು ರಾಮಸಾಗರ, ಶ್ರೀಮತಿ ವಿ ವೆಂಕಟೇಶ್, ಶ್ರೀಮತಿ ಬಿ ಪ್ರಸನ್ನ ಕುಮಾರ್, ಶ್ರೀಮತಿ RV ಪ್ರಕಾಶ್ ಕುಮಾರ್, ಶ್ರೀಮತಿ ಕಾಂತಮ್ಮ RV ಯಲ್ಲಾರೆಡ್ಡಿ ರಾಮಸಾಗರದವರು, RK ರಮೇಶ್ ಮತ್ತು ತಮ್ಮಂದಿರು ಕಾಚನಾಯಕನಹಳ್ಳಿ, ಶ್ರೀ ವಿಜಯ ಸಿನ್ಹಾ ವೈತಾನಿ ಚಂದಾಪುರದವರು, ಶ್ರೀಮತಿ ತಿಮ್ಮಕ್ಕ ನೆರಳೂರಿನವರು, ಲಯನ್ಸ್ ಕ್ಲಬ್ ಸೂರ್ಯ ಸಿಟಿ, ಶ್ರೀಮತಿ ಸುಲೋಚನಮ್ಮ, ಶ್ರೀ ಮುನ್ನಂಜಾರೆಡ್ಡಿ ಲಕ್ಷ್ಮೀಸಾಗರ, ಶ್ರೀಮತಿ ಸಾಕಮ್ಮ ಮತ್ತು ಶ್ರೀ ಯಲ್ಲಾರೆಡ್ಡಿ ಅವರ ಮಕ್ಕಳು ಇಗ್ಗಲೂರು, ಡಾಕ್ಟರ್ ಚಿಕ್ಕನಂಜಪ್ಪ ಹೀಲಲಿಗೆ, ಶ್ರೀ KM ಶೆಟ್ಟಿ ಬೆಂಗಳೂರು, ಶ್ರೀ H ತಿಮ್ಮಾರೆಡ್ಡಿ ಮತ್ತು ಮಕ್ಕಳು ರಾಮಸಾಗರ, ಶ್ರೀ BM ವೆಂಕಟೇಶ್ ಮತ್ತು ಸಹೋದರರು ಕಮ್ಮಸಂದ್ರ, ಶ್ರೀ KN ಬಸವರಾಜ್ ಕಾಚನಾಯಕನಹಳ್ಳಿ, ಶ್ರೀ ಪಟೇಲ್ ಬಿಡ್ಡಾರೆಡ್ಡಿ ಹಾಗೂ K ಮುನಿರೆಡ್ಡಿ, ಶ್ರೀಮತಿ ಯಲ್ಲಮ್ಮ ಕೃಷ್ಣಾರೆಡ್ಡಿ ಯಾರನಹಳ್ಳಿಯವರು. ಮತ್ತು ಸಂಸ್ಥೆಯ ಮೂಲಭೂತ ಸೌಕರ್ಯಗಳಿಗೆ ಹಾಗೂ ವಿದ್ಯಾರ್ಥಿ ವೇತನಕ್ಕಾಗಿ ಧನ ಸಹಾಯ ಮಾಡಿದ ದಾನಿಗಳು ಹೀಗಿದ್ದಾರೆ: ಶ್ರೀ BT ನಾಗರಾಜ ರೆಡ್ಡಿ ಬೊಮ್ಮಸಂದ್ರ, ಸ್ಟೆಮ್ ಲ್ಯಾಬ್ ಕೊಡುಗೆ ಮಾಡಿದ್ದಾರೆ.
ವ್ಯವಸ್ಥಾಪಕ ನಿರ್ದೇಶಕರು ಡೆಮೋ ಕಾಸ್ಟಿಂಗ್ ವಿದ್ಯಾರ್ಥಿ ವೇತನಕ್ಕೆ ಸಹಾಯ ಮಾಡಿದ್ದಾರೆ. ಶ್ರೀ ಎಸ್ ಕೃಷ್ಣಾರೆಡ್ಡಿ, HSR ಲೇಔಟ್, ಎಸ್ಕಾವಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಅವತ್ತು ಏನೇನು ನಡೆಯುತ್ತೋ ಆ ಚಟುವಟಿಕೆಯಿಂದ ಒಂದಿನ ನಾನು ಹಿಂದಕ್ಕೆ ಹೋದ್ನೇನೋ ಅಥವಾ ನನ್ನ ಬಿಟ್ಟು ಏನೋ ಒಂದು ಕಾರ್ಯ ನಡೀತೇನೋ ಅನ್ನೋದೊಂದು ಇರುತ್ತೆ. ಆಮೇಲೆ ಪ್ರತಿನಿತ್ಯನೂ ಜ್ವರ ಇರಲಿ, ತಲೆನೋವು ಇರಲಿ, ಏನೋ ಒಂದಿರಲಿ, ಸ್ಕೂಲಿಗೆ ಬಂದು ಕ್ಲಾಸ್ಗೆ ಹೋದರೆ ಆಟೋಮೆಟಿಕ್ ಅದೆಲ್ಲ ತನ್ಪಡಿಗೆ ತಾನೇ ಹೊರಟೋದು. ಸೊ ಮೇ ಬಿ ಆ ಒಂದು ಶಕ್ತಿ ಆ ವಿದ್ಯಾರ್ಥಿಗಳ ಪ್ರೀತಿ ಆಗಿರ್ಬೋದು ಅಥವಾ ಪ್ರತಿನಿತ್ಯ ಅವರನ್ನು ನೋಡ್ಬೇಕನ್ನುವಂತಹ ಮನೋಭಾವ ಆಗಿರ್ಬೋದು. ಸೊ ಅದು ನನ್ನನ್ನು ಇಲ್ಲಿವರೆಗೂ ಒಂದು ದಿನನೂ ರಜಾ ತೆಗೆದುಕೊಳ್ಳದೇನೆ ಕೆಲಸ ಮಾಡೋಷ್ಟು ಶಕ್ತಿಯನ್ನು ಕೊಟ್ಟಿದೆ ಅಂತ ಹೇಳಿ. ಹಾಗೇನೆ ವಿದ್ಯಾರ್ಥಿಗಳು ನನಗೆ ಹೆಚ್ಚು in my 10th board exam. It was all possible to my hard work and teachers' support. I just do my work regularly. Whatever the lesson is taught today, I just read it that day. I would like to utilize this stage to congratulate not only myself, to all the people who supported me, taught me and gave me the whole confidence for writing these exams. I would like to acknowledge every teaching staffs and my class teacher and respected principal ma'am for giving me well education, discipline and various thoughts to always make me positive in this situation. Out of 625, this is all because of my teachers, my class teachers. Thank you everyone for their teaching efforts. I say students must do smart work with their hard work. At the end days they must do smart work. Thank you. ನಾನು 625ಕ್ಕೆ 590 ಅಂಕಗಳನ್ನು ಪಡೆದಿದ್ದೇನೆ. ಇದಕ್ಕೆಲ್ಲ ಕಾರಣ ನಮ್ಮ ಶಾಲೆಯ ಶಿಕ್ಷಕ ವೃಂದದರು. ಇಷ್ಟು ಹೇಳಲು ಅವಕಾಶ ಮಾಡಿ. 25 ಅಂಕಗಳಿಗೆ 572 ತೆಗೆದಿದ್ದೇನೆ. ಇವೆಲ್ಲಕ್ಕೆ ನಮ್ಮ ಶಾಲೆಯ ಶಿಕ್ಷಕ ವರ್ಗವು ಕಾರಣವಾಗಿದೆ. ಇದಕ್ಕೆ ಮಾತನಾಡಲು ಸಮಯ ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಿಮ್ಮ ಹೆಸರು ಆಕಾಶ್. ನಾನು 625ಕ್ಕೆ 572 ತೆಗೆದಿದ್ದೇನೆ. ಇದಕ್ಕೆಲ್ಲ ಕಾರಣ ನಮ್ಮ ಶಿಕ್ಷಕರು. ಇಷ್ಟ ಹೇಳಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ. I have secured 615 out of 625 and studied this school. I'm so grateful for my parents, God and my dear teachers and my friends too. A lot, they have supported me every day, every time. I'm so grateful for everyone and so thankful. Thank you for supporting me. With your support, I wouldn't be here. So Scored 92% in ICSE board exam. I like to thank all the parents, teachers and friends who have supported me to achieve this great achievement. And to the youngsters who are dreaming to achieve their big goals, I want to give a little tip, which is to confirm your goal. After you confirm the goal, you automatically see the path, and without the goal, it is as if we are a boat in a vast ocean being moved around everywhere by the ocean current. ಸೆಕೆಂಡ್ PUC ಐ ಸೆಕ್ಷನ್ ಅಲ್ಲಿ ಓದಿದ್ದು. ನಾನು ನಿಮ್ಮ ಮುಂದೆ ಈಗ ಮಾತಾಡೋಕ್ಕೆ ಕಾರಣ ನಮ್ಮ ಪೇರೆಂಟ್ಸ್ ಮತ್ತೆ ಶಿಕ್ಷಕರಿಂದನೇ ಸಾಧ್ಯ. ಹಾಗಾಗಿ ಅವರಿಂದನೇ ಇದೆಲ್ಲನೂ. ನಾನು ಸೆಕೆಂಡ್ PUCಯಲ್ಲಿ ಹೊಸದಾಗಿ ಸ್ಟಾರ್ಟ್ ಆಗಿದ್ದಂಥ SCBA ಸ್ಟ್ಯಾಟಿಸ್ಟಿಕ್ಸ್ ಅನ್ನೋ ಒಂದು ಸಬ್ಜೆಕ್ಟ್ನ ಇದೇ ವರ್ಷ ನಮ್ಮ ಕಾಲೇಜಲ್ಲಿ ಇಂಟ್ರಡ್ಯೂಸ್ ಮಾಡಿದ್ರು. ಆ ಸಬ್ಜೆಕ್ಟ್ನ ತಗೊಂಡು 588 ಔಟ್ ಆಫ್ 600 98%ನ ಗಳಿಸಿದ್ದೀನಿ. ಇದಕ್ಕೆ ಕಾರಣ ಅಂದರೆ ನಿಜವಾಗ್ಲೂ ನಮ್ಮ ಲೆಕ್ಚರರ್ಸ್. ನನಗೆ ನಮ್ಮ ಕಾಲೇಜಿನಲ್ಲಿರೋ ಪ್ರತಿಯೊಬ್ಬ ಲೆಕ್ಚರರ್ಸ್ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಯಾರ್ಯಾರು ಫಸ್ಟ್ PUCಯಲ್ಲಿ ಕಮ್ಮಿ ಬಂದಿದೆ, ನೆಕ್ಸ್ಟ್ ನಾನು ಸೆಕೆಂಡ್ PUಯಲ್ಲಿ ಜಾಸ್ತಿ ಅಂಕ ಗಳಿಸೋಕ್ಕಾಗಲ್ವೇನೋ ಅಂತ ಯಾರು ಯೋಚನೆ ಮಾಡಬೇಡಿ. ನಂದು ಫಸ್ಟ್ PUCಯಲ್ಲಿ ತುಂಬ ಕಮ್ಮಿ ಬಂದಿತ್ತು.
ಸೆಕೆಂಡ್ PUCಗೆ ಹೋದ್ಮೇಲೆ ಲೆಕ್ಚರರ್ಸ್ ನನ್ನ ಟ್ಯಾಲೆಂಟ್ನ ಗುರುತಿಸಿ, ಇಲ್ಲ ಸಹನ ನೀನು ಮಾರ್ಕ್ಸ್ ತೆಗಿತೀಯಾ, ನಿನ್ನ ಕೈಲಾಗತ್ತೆ, ನೀನು ಎಕ್ಸಾಮ್ಸ್ ಎಲ್ಲ ಚೆನ್ನಾಗಿ ಮಾಡ್ತೀಯಾ, ಮಾಡು ಅಂತ ಹೇಳಿ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ನಾನು ಸಾಯೋವರೆಗ ಈ ಇನ್ಸ್ಟಿಟ್ಯೂಟ್ನ ಋಣ ನಾನು ಯಾವತ್ತೂ ಮರಿಬಾರ್ದು. ಈ ಇನ್ಸ್ಟಿಟ್ಯೂಷನಲ್ಲಿ ನನ್ನ ಜೀವನ ನಿಜವಾಗ್ಲೂ ಬದಲಾಗಿದೆ ತುಂಬಾನೇ. ಮುಂದೆ ನಾನು ಏನಾದರೂ ಒಂದು ಕೆಲಸ ತಗೊಳ್ತೀನಿ ಅಥವಾ ಈ ಥರ ನಿಂತು ಮಾತಾಡ್ತಾ ಇದ್ದೀನಿ ಅಂದರೆ ಕಾರಣನೇ ಈ ಸಂಸ್ಥೆ ಮತ್ತು ನಮ್ಮ ಕಾಲೇಜ್. ನನ್ನ ಎಲ್ಲ ಥರ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹಾಗೆ ಅಷ್ಟು ಮಾರ್ಕ್ಸ್ನ ತೆಗೆಸಿದ್ದಾರೆ ನನ್ನ ಕೈಯಲ್ಲಿ. ತುಂಬ ಲೋ ಆಗಿದೆ ಸ್ಟೂಡೆಂಟ್ ಆಗಿ. ಫಸ್ಟ್ PUCಯಲ್ಲಿ ತುಂಬ ಕಮ್ಮಿ ಮಾರ್ಕ್ಸ್ ಬಂದಿತ್ತು. ಇಲ್ಲ, ಕಮ್ಮಿ ಇರೋ ಸ್ಟೂಡೆಂಟ್ಸು ಕೂಡ ಜಾಸ್ತಿ ಮಾರ್ಕ್ಸ್ನ ತೆಗಿಬಹುದು. ಎಲ್ಲೂ ಯಾರನ್ನು ಡಿಗ್ರೇಡ್ ಮಾಡಲ್ಲ, ಡಿಮೋಟಿವೇಟ್ ಮಾಡಲ್ಲ. ಯಾವುದೇ ಲೆಕ್ಚರರ್ಸ್ ಆಗಲಿ ಪ್ರತಿಯೊಬ್ಬರು ಕೂಡ ನನಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಈ ಇನ್ಸ್ಟಿಟ್ಯೂಷನ್ಗೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ ನಾನು. ಅದನ್ನ ಈ ಇನ್ಸ್ಟಿಟ್ಯೂಟ್ನಲ್ಲಿ ಓದಿದ ಒಬ್ಬ ವಿದ್ಯಾರ್ಥಿನಿ ನಾನು ಅಂತ ಹೇಳಕ್ಕೆ ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಹಾಗೆ ನನಗೆ ಇಲ್ಲಿ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತೆ ಎಲ್ಲರಿಗೂ. I'm nothing. The one thing I like the most is all the teachers. ಪ್ರತಿಯೊಬ್ಬ ಶಿಕ್ಷಕರಾಗಲಿ ಒಂದು ಸ್ಟೂಡೆಂಟ್ ಅಂದರೆ ಅವ್ರ ಜೊತೆ ಪರ್ಸ್ನಲಾಗಿ ಇಂಟರಾಕ್ಟ್ ಮಾಡಿ ಅವ್ರ ಎಬಿಲಿಟಿ ಎಷ್ಟಿದೆಯೋ ಅಷ್ಟು ಓದಿಸ್ತಾರೆ. ಸೊ ದಟ್ಸ್ ವಾಟ್ ಐ ಲೈಕ್, ಆ್ಯಂಡ್ ಐ ವುಡ್ ಅಡ್ವೈಸ್ ಆಲ್ ಮೈ ಜೂನಿಯರ್ಸ್ to stay consistency, so to achieve your future goals. All the best to my juniors, and I would like to thanks my parents who was behind all the sacrifices, and a special thanks to my class teachers as well as my principal ma'am. Thank you to this SVRES for this wonderful journey of 2 years. Thank you everyone. 584 out of 600. So ಏನೋ ಒಂದು ರೀತಿ ಸ್ಯಾಟಿಸ್ಫ್ಯಾಕ್ಷನ್. ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದೀನಿ ಅಂತ ಅಲ್ಲ, ಬಟ್ ಇವತ್ತು ನನ್ನ ಜೊತೆ ಓದಿರೋ ಎಷ್ಟೋ ಜನ ಫ್ರೆಂಡ್ಸು ಇದನ್ನೆಲ್ಲ ಮಿಸ್ ಮಾಡ್ಕೊಂಡಿದ್ದಾರೆ, ನಾನು ಇಲ್ಲಿವರೆಗಾದರೂ ಬಂದಿದ್ದೀನಿಲ್ಲ ಅಂತ. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಆಲ್ ಮೈ ಟೀಚರ್ಸ್ ಹು ಟಾಟ್ ಮೀ, ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಪ್ರಿನ್ಸಿಪಲ್ ಮ್ಯಾಮ್. ಸೊ ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರಿಗೆ ಇದೊಂದು ಫೀಸ್ ಕನ್ಸೆಷನ್ ಆಗಿರ್ಬೋದು, ಫ್ರೀ ಕ್ಲಾಸಸ್ ಇರ್ಬೋದು, ಒಂದು ದೊಡ್ಡ ಗಿಫ್ಟ್ ಅಂತಲೇ ಹೇಳ್ಬೋದು. ಸೊ ಮತ್ತು ನಮ್ಮ ಟೀಚರ್ಸು, ಬಹುಶಃ ಟೀಚರ್ಸೇ ಇಲ್ಲಿ ತುಂಬ ಹೆಲ್ಪ್ ಮಾಡೋದು. ಏನಾದರೂ ಡೌಟ್ಸ್ ಎಲ್ಲ ಕೇಳಿದಾಗ ಕುತ್ಕೊಳ್ಳೋ, ಎಷ್ಟು ಹೇಳಿದ್ದೀನಿ ಅಷ್ಟು ಕಲ್ಕೊಂಡು ಹೋಗೋ ಅಂದ್ಬಿಟ್ಟಿದ್ರೆ, ಅಥವಾ ಬರೀ ಕ್ಲಾಸಲ್ಲಿ ಬುಕ್ಕಲ್ಲಿರೋಷ್ಟು ಅಷ್ಟೇ ಹೇಳ್ಬಿಟ್ಟು ನಮ್ಮನ್ನ ಕಳಿಸ್ಬಿಟ್ಟಿದ್ರೆ ಬಹುಶಃ ಇಲ್ಲಿವರೆಗೂ ಬರೋಕ್ಕಾಗ್ತಿರ್ಲಿಲ್ಲ. ನಾವು ಒಳಗೆ ಯಾಕೆ ಕೂತಿದ್ದೀವಿ, ಹಿಂದೆ ನಮ್ಮ ಮನೇಲಿ ಏನು ಮಾಡ್ತಿದ್ದಾರೆ ಅಂತ ಎಲ್ಲನೂ ಹೇಳ್ತಾ ಇದ್ರು. ಸಮಾಜ ಹೇಗಿದೆ, ಏನು ಸುಧಾರಿಸ್ಬೇಕಂತ ಎಲ್ಲನೂ ಹೇಳ್ತಾ ಇದ್ರು. ಸೊ ಇದನ್ನೆಲ್ಲ ಹೇಳ್ಕೊಟ್ಟಿರೋದಕ್ಕೆ ನಾವಿವತ್ತು ಈ ರೀತಿ ಇದ್ದೀವಿ. ಮುಂದೆ ಇನ್ನೂ ಬೆಳಿತೀವಿ, ಈ ಹೆಸರನ್ನ ಇನ್ನೂ ಬೆಳೆಸ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. And thank you so much to all my teachers who taught me and my parents. Thank you so much. ನಾನು ಸೆಕೆಂಡ್ PUದಲ್ಲಿ 97% ನಾನು ಸೆಕ್ಯೂರ್ ಮಾಡಿದ್ದೀನಿ. ಸೊ ಫಾರ್ ಎಕ್ಸಾಂಪಲ್ ನಾವು ಹಿಂಗೆ ಬೆಳಿಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಆ ಫ್ಲವರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಅದು ಒಂದು ದಿನದಲ್ಲಿ ಬೆಳೆದಿರೋದಲ್ಲ. ಪ್ರತಿದಿನ ಅದನ್ನು ಅದೇನದು ನೀಟಾಗಿ ನೋಡಿಕೊಂಡು ನೀರು ಹಾಕಿ ಬೆಳೆಸಿರೋದು. ಅದೇ ಥರ ನಮ್ಮದು ಪರಿಶ್ರಮ ಇರಬೇಕು ಪ್ರತಿದಿನ. ನಮ್ಮ ಪರಿಶ್ರಮ ಇದ್ದಾಗ ನಾವು ಇಲ್ಲಿ ಬಂದು ಇಂಥ ಸ್ಟೇಜ್ ಮೇಲೆ ಬಂದು ನಾವು ಮಾತಾಡ್ಬೋದು. ಅದಕ್ಕೆ ಹಾರ್ಡ್ ವರ್ಕ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ಆ್ಯಂಡ್ ಮೊದಲನೇದಾಗಿ ನಾನು ನಮ್ಮ ಪ್ರಿನ್ಸಿಪಲ್, ನಮ್ಮ ಟೀಚರ್ಸ್ ಆ್ಯಂಡ್ ಸ್ವಾಮಿ ವಿವೇಕಾನಂದ ಇನ್ಸ್ಟಿಟ್ಯೂಟ್ಗೆ ತುಂಬ ಧನ್ಯವಾದ ಹೇಳ್ತೀನಿ. ನಾನು ಇಲ್ಲೇನು ಇವಾಗ ಮಾತಾಡ್ತಾ ಇದ್ದೀನೋ ಅವರೇ ನನಗೆ ಕಾಲೇಜಲ್ಲಿ ಬರೀ ನಾನು ಎಜುಕೇಷನ್ ಕಲ್ತಿಲ್ಲ, ಅದ್ರ ಬದಲು ನಾನು ಎಜುಕೇಷನ್ ಪ್ಲಸ್ ಡಿಸಿಪ್ಲಿನ್ ಮತ್ತು ಕಾನ್ಫಿಡೆಂಟ್ ಕಲ್ತಿದ್ದೀನಿ. ಇವಾಗ ನಾನು ನಿಮ್ಮ ಮುಂದೆ ಏನು ಮಾತಾಡ್ತಾ ಇದ್ದೀನೋ ಅದು ನೀವು ಕೊಟ್ಟು 68 out of 600. Thank you for all my parents, lecturers and who supported me. Thank you. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೌಮ್ಯ ಎನ್ ರೆಡ್ಡಿ ಅಂತ. ನಾನು ಹೋದ ವರ್ಷ ಇದೇ ಕಾಲೇಜಲ್ಲಿ ನಾನು ಡಿಗ್ರಿನ ಪಾಸ್ಔಟ್ ಮಾಡಿಕೊಂಡೆ. ನಂದು ಡಿಗ್ರಿ ಜರ್ನಿ ಬಂದು ಫಸ್ಟು ಡ್ರಾಪ್ ಔಟ್ ಆಯಿತು. ನಾನು ಮತ್ತೆ 2 months ಲೇಟಾಗಿ ಬಂದು ಈ ಕಾಲೇಜಲ್ಲಿ ಜಾಯ್ನ್ ಆದಾಗ ನನಗೆ ಅಷ್ಟು ಅಡ್ಜಸ್ಟ್ ಆಗೋಕ್ಕೆ ಮತ್ತು ಯಾರು ಫ್ರೆಂಡ್ಸ್ ಸಹ ಆಗಲಿಲ್ಲ. ನಾನು ಮತ್ತೆ 3ನೇ ಸೆಮ್ಮಿಂದ ನಮ್ಮ ಟೀಚರ್ಸ್ ಸಪೋರ್ಟ್ ಆಗಿರ್ಬೋದು, ಅವ್ರು ಎಲ್ಲದರಲ್ಲೂ ನನಗೆ ಸಪೋರ್ಟ್ ಮಾಡ್ತಾ ಬಂದರು. ಇಲ್ಲಿ ನಿಂತ್ಕೊಳ್ಳೋದಕ್ಕೆ ಮೇಯ್ನ್ ಕಾರಣ ಬಂದು ನಮ್ಮ ಟೀಚರ್ಸ್ ಸಪೋರ್ಟ್ ಮತ್ತು ನಮ್ಮ ಪೇರೆಂಟ್ಸಿಂದ.
ನಮ್ಮ ಟೀಚರ್ಸ್ ಕಾಲೇಜಲ್ಲೇ ಮಾತ್ರ ಅಲ್ಲ, ನಾವು ಬೇರೆ ಎದ್ರಲ್ಲಾದರೂ ನಮಗೆ ಸಪೋರ್ಟ್ ಬೇಕು ಅಂದರೆ ಅವ್ರು ಫಸ್ಟ್ ನಿಂತ್ಕೊಂಡಿರ್ತಾರೆ ನಮಗೋಸ್ಕರ. ಈ ಇನ್ಸ್ಟಿಟ್ಯೂಷನ್ ನಮ್ಗೆ ಬರೀ ನಾಲೆಜ್ ಅಲ್ಲ, ಒಳ್ಳೆ ಡಿಸಿಪ್ಲೈನ್ ಸಹ ಕಲಿಸಿದೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ನಾನು ಲಾಸ್ಟ್ ಇಯರು ಡಿಗ್ರಿ ಕಂಪ್ಲೀಟ್ ಮಾಡಿ ಸೊ ಇಷ್ಟೊಳ್ಳೆ ಮಾರ್ಕ್ಸ್ ತೊಗೊಳಕ್ಕೆ ಎಲ್ಲ ಟೀಚರ್ಸು ಕಾರಣ ಆಗಿರ್ತಾರೆ. ಸೊ ಅವರಷ್ಟು ಚೆನ್ನಾಗಿ ನಮಗೆ ಟೀಚಿಂಗ್ ಮಾಡಿರೋದಕ್ಕೆ ನಾವು ಇಷ್ಟು ಚೆನ್ನಾಗಿ ಮಾರ್ಕ್ಸ್ ತೊಗೊಳಕ್ಕೆ ಸಾಧ್ಯ ಆಯಿತು. ಸೊ ನಾವು ಒಂದೇ ಸತಿ ಕಾಲೇಜ್ ಲೈಫಲ್ಲಿ ಡಿಸಿಪ್ಲೈನ್ ಆಗಿರ್ಬೋದು ಮತ್ತು ನಾವು ಇಷ್ಟು ಚೆನ್ನಾಗಿ ಸ್ಟಡಿ ಮಾಡೋಕ್ಕೆ ನಮ್ಮ ಒಂದೇ ಸತಿ ಕಾಲೇಜ್ ಲೈಫಲ್ಲಿ ಅದು ಸಾಧ್ಯ ಆಗಲ್ಲ. ಅದು ನಮ್ಮ ಸ್ಕೂಲಿಂದನೂ ಸ್ಟಾರ್ಟ್ ಆಗುತ್ತೆ. ಸೊ ಅದೇ ರೀತಿ ಇವತ್ತು ನಮ್ಮ ಸ್ಕೂಲ್ ಟೀಚರು ಧರ್ಮಯ್ಯ ಸರ್ ಇದ್ದಾರೆ. ಸೊ ಅವ್ರಿಗೆ ಇವತ್ತು ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ಈ ಫಂಕ್ಷನ್ಗೆ ಬಂದಿದ್ದಕ್ಕೂ ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್ ಟೀಚರ್ಸ್. ಥ್ಯಾಂಕ್ ಯು ಸರ್. ಅದೇ ಅಷ್ಟು ಕಾರಣ ನಮ್ಮ ಟೀಚರ್ಸ್, ಲೆಕ್ಚರರ್ಸ್ ಆ್ಯಂಡ್ ಫ್ರೆಂಡ್ಸ್, ಫ್ಯಾಮಿಲಿ ಆಗಿರ್ತಾರೆ. ಸೊ ಈ ಒಂದು ಟೈಮಲ್ಲಿ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಥ್ಯಾಂಕ್ ಯು. ಮತ್ತೊಂದು ಶಾಲೆಯ ಮುಖ್ಯಸ್ಥೆ ಆಗಿರ್ಬೋದು, ಆದರೆ ಅದಕ್ಕೂ ಮುನ್ನ ನಾನು ಈ ಶಾಲೆಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿದ್ದೇನೆ. ಇಲ್ಲಿ ಯಾರ್ಯಾರು ಎಲ್ಲ ಹಿರಿಯರು ಕೂತಿದ್ದಾರೆ, ನಿಜವಾಗ್ಲೂ ನಾನು ಸಂಸ್ಥೆಯ ಮುಖ್ಯಸ್ಥರು ಅನ್ನೋದಕ್ಕಿಂತ ನಮ್ಮ ಹಿರಿಯರು, ನಮ್ಮ ತಂದೆ ಸ್ಥಾನದಲ್ಲಿರ್ತಕ್ಕಂಥವ್ರು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆಂತ ಹೇಳಿದ್ರೆ ಅವರಲ್ಲಿ ಎಂಥ ಮನೋಭಾವ ಇತ್ತು ಅಂತ ಹೇಳಿದ್ರೆ, ನಾನಿಲ್ಲಿ 6 ವರ್ಷಗಳ ಕಾಲ ಕೆಲಸ ಮಾಡಿದಾಗ ನಾವು ನಮ್ಮಲ್ಲಿರುವಂಥ ಟ್ಯಾಲೆಂಟು ಏನಿದೆ ಅನ್ನೋದನ್ನು ಹೊರಗೆ ತೆಗಿಲಿಕ್ಕೆ ಅವರು ಪ್ರತಿ ಸಾರಿ ಏನಾದರೂ ಕಾರ್ಯಕ್ರಮ ಮಾಡಿದ್ರು ಯಾರಲ್ಲಿ ಎಂಥ ಟ್ಯಾಲೆಂಟ್ ಇದೆ ಅನ್ನೋದನ್ನು ಹೊರಹಾಕಲಿಕ್ಕೆ ತುಂಬ ಹುರಿದುಂಬಿಸಿ ಪ್ರೋತ್ಸಾಹಿಸ್ತಿದ್ರು. ಆ ಪ್ರೋತ್ಸಾಹನೇ ನನ್ನನ್ನು ಇಲ್ಲಿವರೆಗೂ ತೆಗೆದುಕೊಂಡು ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೆ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ, ನಾನು ಎಲ್ಲಿ ಅವರನ್ನ ಕಂಡರೂ ಕೂಡ ನಿಜವಾಗ್ಲೂ ಎಲ್ಲರೂ ನನ್ನನ್ನು ಗುರುತಿಸಿ ಏನು ನಾನು ನಮಸ್ಕರಿಸಿದ್ರೆ ಅವರು ನನ್ನನ್ನು ಮಗಳಾಗಿ ಸ್ವೀಕರಿಸ್ತಾರೋ ಅದು ನನಗೆ ತುಂಬ ಹೆಚ್ಚಿನ ಇಷ್ಟ ಆಗುವಂಥ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೆ ಈ ಸಂಸ್ಥೆಯಲ್ಲಿ ನಾನು ಮೊಟ್ಟ ಮೊದಲನೇದಾಗಿ ಬಂದಾಗ ಕಲಿತದ್ದು ಅಂತ ಹೇಳಿದ್ರೆ ಶಿಸ್ತು. ಈಗ ತಾನೇ ನೀವೆಲ್ಲ ನೋಡ್ತಾ ಇದ್ದೀರಾ, ಈ ಕಾರ್ಯಕ್ರಮದಲ್ಲಿ ಎಲ್ಲೂ ಒಂದು ಗೊಂದಲ ಇಲ್ಲದೇನೆ ಎಷ್ಟು ಅಚ್ಚುಕಟ್ಟಾಗಿ ನಡೀತಾ ಇದೆ. ಯಾವುದೇ ಗೊಂದಲ ಇಲ್ಲ, ಗಲಾಟೆ ಇಲ್ಲ. ಅದೇ ರೀತಿಯಾಗಿ ನಾನು ಕೂಡ ನನ್ನ ಜೀವನದಲ್ಲೂ ಶಿಸ್ತನ್ನು ಪಾಲನೆ ಮಾಡ್ಕೊಂಡು ಬಂದಿದ್ದೀನಿ. ಆ ಶಿಸ್ತು ನಾನು ಈ ಸಂಸ್ಥೆಯಿಂದ ಕಲ್ತಿದ್ದೀನಿ ಅನ್ನೋದಕ್ಕೆ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗ್ತಾ ಇದೆ. ನಾನು ಈ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಿದದ್ದು ಅಷ್ಟೂ ವರ್ಷನೂ ಕೂಡ ಹೊಸದಾಗಿ ಕಲಿತದ್ದು ಇದೆ, ಮತ್ತೆ ಕೆಲವೊಂದನ್ನು ನಾನು ತಪ್ಪು ಮಾಡಿದಾಗ ಅದನ್ನು ತಿದ್ದಿಕೊಂಡಂಥದ್ದು ಇದೆ. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ. ಬಿಜಾಪುರ ಜಿಲ್ಲೆಯಿಂದ ಬೆಂಗಳೂರಲ್ಲಿ ಶಿಕ್ಷಕನಾಗಿ ಅಪಾಯಿಂಟ್ ಆಗ್ತೀನಿ. ಗುಡ್ಡಟ್ಟಿ ಶಾಲೆಗೆ ಪ್ರಪ್ರಥಮವಾಗಿ ನಾನು ಜಾಯ್ನ್ ಆದಾಗ ಇಲ್ಲೇ ರೂಮ್ ಮಾಡ್ತೀನಿ. ನಾನು ಚಂದಾಪುರದಲ್ಲೇ ರೂಮ್ ಮಾಡಿಕೊಂಡಿದ್ದು. ಈ ಶಾಲೆಯ ಬಗ್ಗೆ ಗಮನಿಸ್ತಾ ಬಂದೆ. ನಮ್ಮ 2 ಮಕ್ಕಳನ್ನು ಕೂಡ ಇದೇ ಶಾಲೆಯಲ್ಲಿ PUCವರೆಗೂ ಓದಿದ್ದಾರೆ. ಬೇರೆ ಶಾಲೆಗಳಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸ್ಬೋದು ಅಂತ ದುಡ್ಡಿನ ಆಶೆಗಾಗಿ ಎಲ್ಲೆಲ್ಲೂ ಹೋಗ್ತಾರೆ. ಆದರೆ ನಾನು ಇಲ್ಲಿ ಅವಾಗ ವಾಕ್ ಮಾಡೋಕ್ಕೆ ಅವಕಾಶ ಕೊಡ್ತಾ ಇದ್ದರು. ಇಲ್ಲಿ ವಾಕ್ ಮಾಡ್ತಾ ಇಡೀ ಶಾಲೆಯನ್ನು ನಾನು ಗಮನಿಸ್ತಾ ಬಂದಾಗ ಶಿಸ್ತು ಅನ್ನೋದಿದೆಯಲ್ಲ, ಅದು ಎಲ್ಲ ಓದಿನಕ್ಕಿಂತಲೂ ದೊಡ್ಡದಾಗಿರುತ್ತೆ. ನನ್ನ ಮಕ್ಕಳ ಭವಿಷ್ಯ ಅವರು ಕಡಿಮೆ ಓದಿದರೂ ಪರವಾಗಿಲ್ಲ, ಅವರು ಶಿಸ್ತಿನಿಂದ ಈ ಶಾಲೆಯಿಂದ ಹೊರಗೆ ಬರಬೇಕು. ಈ ಭವಿಷ್ಯ, ಮಕ್ಕಳ ಭವಿಷ್ಯ ಅಡಗಿರೋದು ಅವರ ಶಿಸ್ತಿನಲ್ಲಿ. ಎಷ್ಟೇ ಅಂಕ ಗಳಿಸಿದರೂ ಕೂಡ ಶಿಸ್ತು ಅನ್ನೋದಿದೆಯಲ್ಲ, ಅದು ಈ ಶಾಲೆಯಲ್ಲಿ ನಾನು ತುಂಬ ಗಮನಿಸಿ PUCವರೆಗೂ ಓದಿಸಿದೆ. 10th ನನ್ನ ಮಗ 100ಕ್ಕೆ 100ರಷ್ಟು ಸುಮಾರು ಸಬ್ಜೆಕ್ಟಲ್ಲಿ ತೆಗಿತಾನೆ ಅಂತ ಹೇಳಿ ಶಿಕ್ಷಕರು ನನ್ನ ಮನೆಗೆ ಬಂದು ಒಂದೊಂದು ಅಂಕ ಕಡಿಮೆ ತೆಗಿತಾ ಇದೆಯಾ ನೋಡು, ಇನ್ನೂ 1 ಅಂಕ ತೆಗೆದ್ರೆ 100ಕ್ಕೆ 100ರಷ್ಟು ಆಗುತ್ತೆ ಅನ್ನುವಷ್ಟು ಶ್ರಮವಹಿಸಿ ನಮ್ಮ ಮಕ್ಕಳನ್ನು ಇಲ್ಲಿ ಅತ್ಯುತ್ತಮವಾಗಿ ಓದಿಸಿದ್ದಾರೆ. ಅದೇ ನನ್ನ ಮಗ ಬೇರೆ ಕಡೆ PUCಗೆ ಹೋದಾಗ, ಶಾಲೆ ಹೆಸರು ಹೇಳೋದು ಬೇಡ, ಅವನು ಅಲ್ಲಿ ICIC ಓದಿದರೂ ಕೂಡ ಇವನೇ ಅಲ್ಲಿ ಪ್ರಥಮ ವರ್ಷದಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸ್ತಾನೆ. ಅಲ್ಲಿ ಹೆಚ್ಚಿನ ಅಂಕಗಳನ್ನು ಈ ಶಾಲೆಯಿಂದ ಗಳಿಸಿದ್ದಾನೆ ಅಂತ ಹೇಳಿ 10 ಮಾರ್ಕ್ಸನ್ನು ಅವನು ಸೈನ್ಸದಲ್ಲಿ ಕಟ್ ಮಾಡ್ತಾರೆ. ನನ್ನ ಮಗ ಅಲ್ಲಿ ಹೋಗೋದೇ ಇಲ್ಲ ನಾನು ಸ್ಕೂಲ್ಗೆ ಅಂತ ವಾದ ಮಾಡ್ತಾನೆ. ನಾನು ಹೋಗಿ ವಿಚಾರಿಸ್ಕೊಂಡಾಗೆ ಗೊತ್ತಾಗಿರೋದು, ಈ ವಿವೇಕಾನಂದ ಶಾಲೆಯ ಮಗು ನಮ್ಮ ಶಾಲೆಗಿಂತ ಹೆಚ್ಚು ಅಂಕ ತೆಗಿತಾನೆ ಅಂತ ಹೇಳಿ ಕಡಿಮೆ ಹಾಕಿದ್ದೇವೆ ಸರ್. ಈಗಲೇ ಮುಂದಿನ ವರ್ಷದ ಅಂಕಗಳನ್ನು ಮೊದಲೇ ಹಾಕ್ತೀವಿ ನಿಮ್ಮ ಮಗನಿಗೆ ಅಂತ ಹೇಳಿ ಕಳಿಸಿದಂಥ ಈ ಸಂಸ್ಥೆ ಅದು. ಅದಕ್ಕಾಗಿ ಇಲ್ಲಿ ನೆಕ್ಸ್ಟ್ ಇಯರ್ ನಮ್ಮ ಮಗಳನ್ನು ಕೂಡ ಇಲ್ಲೇ ಓದಿಸಿ ಅತ್ಯುತ್ತಮವಾಗಿ ಚೆನ್ನಾಗಿ ಓದಿ, ಇಬ್ಬರು ಈಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ. ಒಬ್ಬರು AI ಮಾಡಿದ್ದಾರೆ, ಒಬ್ಬರು ಕಂಪ್ಯೂಟರ್ ಸೈನ್ಸ್ ಮಾಡಿದ್ದಾರೆ. ಇಬ್ಬರು ಸರ್ಕಾರಿ ಕೋಟಾದಲ್ಲೇ ಜಾಯ್ನ್ ಆಗಿದ್ದಾರೆ. ಅತ್ಯುತ್ತಮವಾದ ಶಾಲೆ. ನಮ್ಮ ಶಾಲೆಯ ಮಕ್ಕಳನ್ನು ಕೂಡ ಇಲ್ಲಿಗೆ ಕಳಿಸ್ಕೊಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇನೆ. ತಾವು ಕೂಡ
ಇಂಥ ಅತ್ಯುತ್ತಮ ಸಂಸ್ಥೆಯಲ್ಲಿ ಮಕ್ಕಳನ್ನು ಓದಿಸಿದ್ದಾರೆ. ಅವರು ಶಿಸ್ತು ಮತ್ತು ಅತ್ಯುತ್ತಮ ಅಂಕ ಗಳಿಸಲಿಕ್ಕೆ ಯೋಗ್ಯರಾಗ್ತಾರೆ ಅಂತ ಹೇಳ್ತಾ ಈ ಸಂಸ್ಥೆಯನ್ನು ಯಾವತ್ತೂ ನಾನು ಮರೆಯುವುದಿಲ್ಲ. ಚಿರಋಣಿ. ನನ್ನ ಹೆಸರು ದೀಪಶ್ರೀ ಐಗಳ್ ಅಂತ. ನಾನು ಇಲ್ಲೇ ಪಕ್ಕದಲ್ಲೇ ಗೌರ್ಮೆಂಟ್ ಛತ್ರಖಾನೆ ಹೈಸ್ಕೂಲ್ ಏನಿದೆ ಅದರಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಒಂದು ಸ್ವಾಮಿ ವಿವೇಕಾನಂದ ಶಾಲೆ ತನ್ನದೇ ಆದಂತಹ ಒಂದು ಆದರ್ಶಗಳನ್ನು ಇಟ್ಕೊಂಡು ಮುಂದುವರಿತಾ ಇರುವಂತಹ ಶಾಲೆ ಅಂಥೇಳಿ ನಾನು ಈ ಬೆಂಗಳೂರು ಊರಿಗೆ ಟ್ರಾನ್ಸ್ಫರ್ ಆಗಿ ಬಂದವಾಗಿಂದ ತಿಳ್ಕೊಂಡಿದ್ದೆ. ಅದೇ ಒಂದು ಕಾರಣದಿಂದ ನನ್ನ ಮಗನಿಗೂ ಕೂಡ ನಾನು ಇದೇ ಶಾಲೆಯಲ್ಲೇ ಓದಿಸ್ತಾ ಇದ್ದೀನಿ. ಹೇಗೆ ನಮ್ಮ ಸ್ವಾಮಿ ವಿವೇಕಾನಂದರು ತನ್ನದೇ ಆದ ಆದರ್ಶಗಳನ್ನು ಇಟ್ಕೊಂಡು ಪ್ರಪಂಚದಾದ್ಯಂತ ಒಂದು ಪ್ರಸಿದ್ಧಿಯನ್ನು ಪಡೆದರೋ ಅದೇ ಒಂದು ಹೆಸರನ್ನು ಇಟ್ಟುಕೊಂಡು ಹುಟ್ಟಿದಂತಹ ಈ ಒಂದು ಶಾಲೆ ನಮ್ಮ ಸ್ವಾಮಿ ವಿವೇಕಾನಂದರ ರೀತಿಯಲ್ಲಿಯೇ ರಾಜ್ಯದಾದ್ಯಂತ ಮತ್ತು ದೇಶದಾದ್ಯಂತ ಹಾಗೂ ಪ್ರಪಂಚದಾದ್ಯಂತ ತನ್ನ ಒಂದು ಪ್ರಖ್ಯಾತಿಯನ್ನು ಪಡೆಯಲಿ ಅಂತ ಹೇಳಿ ನಾನು ಮನಸ್ಪೂರ್ವಕವಾಗಿ ಆಶಿಸ್ತಾ ಇದ್ದೇನೆ. ಧನ್ಯವಾದ. ಒಂದು ಪ್ರತ್ಯಕ್ಷ ಉದಾಹರಣೆಗಳು ನಮ್ಮ ಸುತ್ತಮುತ್ತಲೂ ಕ್ವಾಲಿಟಿ ಎಜುಕೇಶನ್ ಹೆಸರಿನಲ್ಲಿ ಬೇಕಾದಷ್ಟು ಸಂಸ್ಥೆಗಳು ಇದೆ. ಆದರೆ ಆ ಮಕ್ಕಳು ಮಾತಾಡಬೇಕಾದ್ರೆ ನಮ್ಮ ಅಧ್ಯಾಪಕರುಗಳು ಯಾವ ರೀತಿಯಾಗಿ ನಮ್ಮನ್ನ ಪ್ರೇರೇಪಿಸಿದ್ರು, ಯಾವ ರೀತಿಯಾಗಿ ಒಂದು ಮೋಟಿವೇಶನ್ ಕೊಟ್ಟರು, ನಮಗೆ ಶಿಕ್ಷಣದ ಜೊತೆಗೆ ಹೇಗೆ ಒಳ್ಳೆಯ ಸಂಸ್ಕಾರಗಳನ್ನು ಪಡೆದ್ವಿ, ಇದೆಲ್ಲ ಸಂಗತಿಗಳನ್ನು ಕೇಳಿದಾಗ ಮನಸ್ಸಿಗೆ ತುಂಬಾ ಸಂತೋಷ ಆಯಿತು. ನಿಜಕ್ಕೂ ಒಂದು ಶಿಕ್ಷಣ ಸಂಸ್ಥೆಯ ಒಂದು ಅಂತಃಶಕ್ತಿ ಅಂತ ಅನ್ನುವಂಥದ್ದು, ಒಂದು ವಿದ್ಯಾಲಯದ ಅಂತಃಶಕ್ತಿ ಅನ್ನುವಂಥದ್ದು ಅಲ್ಲಿಯ ಅಧ್ಯಾಪಕರುಗಳೇನೆ. ಒಂದು ಮಾತು ಹೇಳ್ತಾರೆ, 3 ತರಹದ ಅಧ್ಯಾಪಕರು ಇರ್ತಾರಂತೆ. ಸರ್ವಸಾಮಾನ್ಯವಾಗಿರ್ತಕ್ಕಂಥ ಅಧ್ಯಾಪಕರು ಅವರು ಪಾಠ ಮಾಡ್ತಾರೆ ಅಂತೇಳಿ, ಕಾಮನ್ ಟೀಚರ್ ಟೀಚರ್ಸ್. ಸ್ವಲ್ಪ ಉತ್ತಮ ಅಧ್ಯಾಪಕರಾದರೆ ಅವರು ಕೇವಲ ಪಾಠ ಮಾಡಲ್ಲ, ಅದನ್ನು ಇನ್ನಷ್ಟು ಚೆನ್ನಾಗಿ ವಿವರಿಸ್ತಾರೆ. ಗುಡ್ ಟೀಚರ್ ಎಕ್ಸ್ಪ್ಲೈನ್ಸ್. ಆದರೆ ಅದನ್ನು ಮುಂದುವರೆದು ಹೇಳ್ತಾರೆ, ಗ್ರೇಟ್ ಟೀಚರ್ಸ್ ಇನ್ಸ್ಪೈರ್ಸ್ ಅಂತೇಳಿ. ಜೀವನಕ್ಕೆ ಒಂದು ದೃಷ್ಟಿಯನ್ನು ಅವರು ಕೊಡ್ತಾರೆ, ಕೇವಲ ಪಾಠ ಮಾಡೋದು ಮಾತ್ರ ಅಲ್ಲ. ಅಂತಹ ಈ ಸಂಸ್ಥೆಯ ಅಧ್ಯಾಪಕರುಗಳು ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಅಧ್ಯಾಪಕರಿಗೆ ನಾನು ಕೈ ಮುಗಿದು ನಮಸ್ಕಾರ ಮಾಡ್ತೇನೆ. ಅವರೆಲ್ಲರಿಗೂ ಧನ್ಯವಾದ ಹೇಳ್ತೇನೆ, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ದೇಶಕ್ಕೆ ಬೇಕಾಗಿರ್ತಕ್ಕಂಥ ಉತ್ತಮ ಭವಿಷ್ಯವನ್ನು ರೂಪಿಸಲಿಕ್ಕೋಸ್ಕರ ಇದನ್ನು ಕೇವಲ ಒಂದು ಕೆಲಸ ಅಂತ ಅಂದುಕೊಳ್ಳದೆ, ತಾವೇನೋ ಸಂಬಳ ಪಡೆದಿದ್ದೀವಿ ಅಂತ ಅಂದುಕೊಳ್ಳದೆ, ಇದೊಂದು ರಾಷ್ಟ್ರ ಕಾರ್ಯ, ಭಗವಂತನ ಕಾರ್ಯ, ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳನ್ನ ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ ಅನ್ನುವಂಥ ಯಾವ ಭಾವನೆಯಿಂದ ತಾವೆಲ್ಲರೂ ಸಹ ಶಿಕ್ಷಣವನ್ನು ಕೊಡ್ತಾ ಇದ್ದೀರೋ ತಮ್ಮ ಕೆಲಸ ಇದು ದೇಶಕ್ಕೆ ಅತ್ಯಂತ ಅಗತ್ಯವಾಗಿರ್ತಕ್ಕಂಥ ಕೆಲಸ. 63 ವರ್ಷಗಳ ಹಿಂದೆ ಈ ಗ್ರಾಮದ ಹಿರಿಯರು ಅದೆಂಥ ಯೋಚನೆಯನ್ನು ಮಾಡಿದ್ರು, ಶಿಕ್ಷಣಕ್ಕೆ ಎಷ್ಟೊಂದು ಮಹತ್ವವನ್ನು ಅವರು ಗ್ರಹಿಸಿಕೊಂಡು ಈ ಭಾಗದಲ್ಲಿರ್ತಕ್ಕಂಥ ಒಂದು ದೊಡ್ಡ ಕೊರತೆಯನ್ನ ತಾವು ನೀಗಿಸಬೇಕನ್ನುವಂಥ ಒಂದು ಪ್ರಯತ್ನವನ್ನ ಈ ಗ್ರಾಮದ ಹಿರಿಯರು ಮಾಡಿದ್ರು. ಒಂದು ಸರ್ಕಾರ ಮಾಡಬಹುದಾಗಿರ್ತಕ್ಕಂಥ ಕೆಲಸವನ್ನು ಅವರು ಮಾಡಿದ್ರು. ಒಂದು ಯಾರೋ ಒಬ್ಬ ಶ್ರೀಮಂತ ಉದ್ಯಮಪತಿ ಮಾಡಬಹುದಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಸಾಮಾನ್ಯ ಜನಗಳೇ ಮಾಡಿರ್ತಕ್ಕಂಥದ್ದವರು. ಅವರು ಕೇವಲ ತಮ್ಮ ಮನೆಯ ಮಕ್ಕಳು ಮಾತ್ರ ಚೆನ್ನಾಗಿ ವಿದ್ಯಾವಂತರಾಗಬೇಕು ಅಂತ ಯೋಚನೆ ಮಾಡಲಿಲ್ಲ. ನಮ್ಮೂರಿನ ಮಕ್ಕಳೆಲ್ಲರೂ ಸಹ ಒಳ್ಳೆ ವಿದ್ಯಾವಂತರಾಗಬೇಕು, ಅವರಿಗೆ ಒಳ್ಳೆ ಶಿಕ್ಷಣ ಸಿಗಬೇಕು, ಈ ರೀತಿಯಾಗಿ ಅವರು ಯೋಚನೆ ಮಾಡಿದರು. ಸವಲತ್ತುಗಳಿರಲಿಲ್ಲ, ಸೌಲಭ್ಯಗಳಿರಲಿಲ್ಲ, ಅದೆಲ್ಲ ಕಥೆಯನ್ನು ನಾವು ಕೇಳಿದ್ದೀವಿ. ಅವರ ಪೈಕಿನೇ ಯಾರೋ ದಾನಿಗಳು ಸಿದ್ಧ ಆದ್ರು, ಶ್ರಮ ಸೇವೆಯನ್ನ ಮಾಡಿದ್ರು, ಮನಸ್ಸನ್ನ ಸುರಿದ್ರು, ಸಮಯವನ್ನ ಕೊಟ್ಟರು. ಬಹಳ ಅದ್ಭುತವಾಗಿರ್ತಕ್ಕಂಥ ಸಂಗತಿ ಅಂತಂದ್ರೆ, ಯಾರೋ ಒಬ್ಬರ ಮನಸ್ಸಿನಲ್ಲಿ ಬಂದಿರತಕ್ಕಂಥ ವಿಚಾರಕ್ಕೆ 10 ಜನ ಸೇರಿಕೊಂಡು ಕೆಲಸ ಮಾಡಿದ್ರು, ಒಂದು ಗುಂಪು ನಿರ್ಮಾಣ ಮಾಡಿಕೊಂಡ್ರು. ಆ ಗುಂಪು ಹೇಗಿತ್ತು?
ನಿಸ್ವಾರ್ಥ ಭಾವದ ಒಂದು ತಂಡ ನಿರ್ಮಾಣ ಆಯಿತು ಇಲ್ಲಿ. ಆ ನಿಸ್ವಾರ್ಥ ಭಾವದ ನಿರ್ಮಲ ಮನಸ್ಸುಗಳು ಆ ಸೇರಿಕೊಂಡು ಮಾಡಿರ್ತಕ್ಕಂಥ ಕೆಲಸ ಚಿಕ್ಕದಾಗಿ 63-68 ಎಷ್ಟು ಸಂಖ್ಯೆ ಹೇಳಿದ್ರು, ಅಲ್ಲಿಂದ ಪ್ರಾರಂಭ ಆಗಿರುವಂಥದ್ದು ಇವತ್ತೊಂದು ವಿಶಾಲ ವಟವೃಕ್ಷದ ರೀತಿಯಲ್ಲಿ, ಒಂದು ಭವ್ಯವಾಗಿರತಕ್ಕಂಥ ರೀತಿಯಲ್ಲಿ ಸಂಸ್ಥೆಯನ್ನು ಬೆಳೆದು ನಿಂತಿದೆ. ಇವತ್ತಿನ ಈ ಸನ್ನಿವೇಶವನ್ನು ನೋಡಿದಾಗ ಮತ್ತು ಅವರು ಯಾವ ಉದ್ದೇಶಕ್ಕೋಸ್ಕರ ಇದು ಆಗಬೇಕು ಅಂತ ಬಯಸಿದ್ರು, ಅದೇ ಉದ್ದೇಶವನ್ನು ಇಟ್ಟುಕೊಂಡು ಅವರ ಮುಂದಿನ ಪೀಳಿಗೆಯೂ ಸಹ ಅದೇ ರೀತಿ ನಡ್ಕೊಂಡು ಬರ್ತಾ ಇರುವಂತ ನೋಡಿದಾಗ ಆ ದಿವ್ಯ ಆತ್ಮಗಳಿಗೆ ಎಷ್ಟೊಂದು ಆನಂದ ಆಗ್ತಾ ಇದ್ದಿರಬಹುದು ಈ ಕ್ಷಣ. ಅದನ್ನು ನೆನೆಸ್ಕೊಂಡ್ರೆ ಅದು ರೋಮಾಂಚನ ಆಗುತ್ತೆ. ನಮ್ಮ ದೇಶದಲ್ಲಿ ಒಂದು ವಿಶಿಷ್ಟವಾಗಿರತಕ್ಕಂಥ ನಂಬಿಕೆ, ಆ ನಂಬಿಕೆಯ ಪ್ರಕಾರ ನಮ್ಮ ದೇಶದಲ್ಲಿ ನಮ್ಮ ಜನಜೀವನ ಸಹಸ್ರಾರು ವರ್ಷಗಳ ಕಾಲ ನಡ್ಕೊಂಡು ಬಂತು. ಆ ನಂಬಿಕೆ ಯಾವುದು? 3 ಸಂಗತಿಗಳನ್ನ ಮಾರಾಟ ಮಾಡ್ಲಿಕ್ಕಲ್ಲ ಅಂತ ನಮ್ಮ ದೇಶದಲ್ಲಿ ಯೋಚನೆ ಮಾಡ್ತಾ ಇದ್ರು. ನಮ್ಮ ಸಮಾಜ ಹಾಗೆ ಇತ್ತು. 3 ಸಂಗತಿಗಳು ಮಾರಾಟ ಮಾಡ್ಲಿಕ್ಕಲ್ಲ ಇದು. ಆ 3 ಸಂಗತಿಗಳು ಯಾವುದು? ಆಹಾರ ಮಾರಾಟ ಮಾಡಬಾರದು, ಅನ್ನ ಮಾರಾಟ ಮಾಡಬಾರದು, ಔಷಧಿ ಮಾರಾಟ ಮಾಡಬಾರದು, ವಿದ್ಯೆ ಮಾರಾಟಕ್ಕೋಸ್ಕರ ಅಲ್ಲ. ಇದು 3 ನಮ್ಮ ದೇಶದ ನಂಬಿಕೆ. ಇದು ಇವತ್ತೇನಾದ್ರೂ ಯೋಚನೆ ಮಾಡಿದ್ರೆ ಇದು ಅಸಂಭವ ಅಥವಾ ಅಸ್ವಾಭಾವಿಕ ಅಂತ ಅನ್ನಿಸ್ಬೋದು ನಮಗೆ. ಆದರೆ ಕೇವಲ 100 ವರ್ಷಗಳಿಗಿಂತ ಹಿಂದೆ ಸಾವಿರಾರು ವರ್ಷಗಳ ಕಾಲ ಈ ದೇಶದಲ್ಲಿ ಇದು ನಡೀತು. ನಮ್ಮ ದೇಶದ ಒಂದು ಜನಜೀವನದ ರೀತಿನೇ ಹಾಗಿತ್ತು. ಅನ್ನದಾನ ಅಂತ ನಾವು ಕರೀತೀವಿ. ಅನ್ನದಾನವನ್ನ, ವಿದ್ಯಾದಾನವನ್ನ ಶ್ರೇಷ್ಠ ದಾನ ಅಂತ ಹೇಳಿದ್ರು. ಎಲ್ಲರೂ ಅನ್ನ ಬೆಳೀತಾ ಇರಲಿಲ್ಲ, ಆದ್ರೆ ಅನ್ನ ಬೆಳೀತಾ ಇರ್ತಕ್ಕಂಥ ರೈತ ಎಲ್ಲರ ಬಗ್ಗೆಯೂ ಚಿಂತನೆ ಮಾಡ್ತಾ ಇದ್ದ. ಊರಿನಲ್ಲಿ ಯಾರೂ ಹಸಿವಿನಿಂದ ಇರಬಾರದು ಅಂತ ಯೋಚನೆ ಮಾಡ್ತಕ್ಕಂಥ ಊರುಗಳ ಯಜಮಾನರುಗಳು ಇರ್ತಾ ಇದ್ರು. ನಮ್ಮೂರಿನಲ್ಲಿ ಯಾರು ಹಸಿವಿನಿಂದ ಇರಬಾರದು. ನಮ್ಮ ದೇಶದ ಪರಂಪರೆನಲ್ಲೇನೆ ಅನ್ನದಾನ ಮಾಡ್ತಕ್ಕಂಥದ್ದು, ದಾಸೋಹ ಮಾಡ್ತಕ್ಕಂಥದ್ದು, ಪ್ರಸಾದದ ವ್ಯವಸ್ಥೆ. ನಮ್ಮ ಮನೆಯಲ್ಲಿ ಏನೋ ಒಂದು ಕಾರ್ಯಕ್ರಮ ಆದ್ರೆ ಆ ಕಾರ್ಯಕ್ರಮವನ್ನು ಹಂಚಿಕೊಳ್ಳಿಕ್ಕಿರ್ತಕ್ಕಂಥ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ವ್ಯವಸ್ಥೆ ಅಂದ್ರೆ 10 ಜನರನ್ನು ಕರೆದು ಊಟ ಹಾಕುವಂಥದ್ದು. ಅದಕ್ಕೋಸ್ಕರ ಈ ದೇಶದಲ್ಲಿ ಅನ್ನ ಛತ್ರಗಳು, ಅರವಟ್ಟಿಗೆಗಳು ಇವೆಲ್ಲದರ ನಿರ್ಮಾಣ ಆಯಿತು. ಅನ್ನ ಮಾರಾಟ ಮಾಡಬಾರದು ಈ ನಂಬಿಕೆ ಈ ದೇಶದಲ್ಲಿ ಯುಗಗಳಿಂದ ನಡ್ಕೊಂಡು ಬಂದಿರತಕ್ಕಂಥ ಒಂದು ಸಂಗತಿ. ಅಂತ ಒಂದು ಮೌಲ್ಯ ಈ ದೇಶದ. ಔಷಧ ಮಾರಾಟ ಮಾಡಬಾರದು. ರಾಜವೈದ್ಯರಿಂದ ಹಿಡಿದು ಯಾವುದೋ ಹಳ್ಳಿಯಲ್ಲಿ ಇರ್ತಕ್ಕಂಥ ಒಬ್ಬ ನಾಟಿ ವೈದ್ಯನೂ ಸಹ ಅವರು ತಾನು ಮಾಡ್ತಾ ಇದ್ದಂಥ ಚಿಕಿತ್ಸೆಗೆ ಅದಕ್ಕೆ ಪ್ರತಿಫಲವಾಗಿ ಹಣ ಬೇಡ್ತಾ ಇರಲಿಲ್ಲ, ಹಣ ಅಪೇಕ್ಷೆ ಪಡ್ತಾ ಇರಲಿಲ್ಲ. ಹಾಗೆ ಹೇಳಿ ನಮ್ಮ ಔಷಧೀಯ ವೈದ್ಯಕೀಯ ಜ್ಞಾನ ಅದೇನಾದ್ರೂ ಕಡಿಮೆ ಇತ್ತಾ? ಚರಕ, ಶುಶ್ರುತ ಅತ್ಯಂತ ಅದ್ಭುತವಾಗಿರತಕ್ಕಂಥ ವ್ಯಕ್ತಿಗಳು ಅವರು. ಯುದ್ಧಗಳಲ್ಲಿ ಗಾಯಗೊಳ್ತಾ ಇದ್ದಂತಹ ಸೈನಿಕರಿಗೆ, ಅಂಗಾಂಗಗಳನ್ನು ಕಳ್ಕೊಳ್ತಾ ಇದ್ದಂತಹ ಸೈನಿಕರಿಗೆ ಶಸ್ತ್ರಚಿಕಿತ್ಸೆ ಹೇಗೆ ಮಾಡಬೇಕು ಅಂತ ಹೇಳ್ತಾ ಇದ್ರು ಅವರು. ಅದ್ಭುತವಾಗಿರ್ತಕ್ಕಂಥ ವೈದ್ಯಕೀಯ ಜ್ಞಾನ ನಮ್ಮಲ್ಲಿತ್ತು, ಔಷಧೀಯ ಜ್ಞಾನ ಇತ್ತು. ಕೇವಲ ಮನುಷ್ಯರಿಗೆ ಮಾತ್ರ ಔಷಧಿ ಅಲ್ಲ, ಮಾತು ಬಾರದೆ ಇರತಕ್ಕಂತಹ ಮೂಕ ಪಶುಗಳಿಗೂ ಸಹ ಔಷಧಿಯನ್ನು ಕೊಡ್ತಕ್ಕಂತಹ ಜ್ಞಾನ ನಮ್ಮಲ್ಲಿತ್ತು. ಪಶುಗಳಿಗೆ ಯಾಕೆ? ವೃಕ್ಷಾಯುರ್ವೇದದ ಹೆಸರಿನಲ್ಲಿ ಗಿಡ, ಮರ, ಸಸ್ಯಗಳ ಬಗ್ಗೆ ಈ ದೇಶದಲ್ಲಿ ಅಧ್ಯಯನ ಆಯಿತು. ನನಗೆ ಸ್ವತಃ ಸರ್ಪಸುತ್ತು ಅನ್ನುವಂಥ ಒಂದು ಕಾಯಿಲೆ ಬಂದಾಗ, ಹೆರ್ಪಿಸ್ ಕಾಯಿಲೆ ಬಂದಾಗ ನಾಟಿ ವೈದ್ಯರು ಔಷಧಿ ಮಾಡಿ ಅದನ್ನು ವಾಸಿ ಮಾಡಿದ್ರು. ಹಣ ತಕೊಳ್ಳಿಲ್ಲ ಅವರು. ಇವತ್ತಿಗೂ ನಮ್ಮ ಸುತ್ತಮುತ್ತಲು ಅಲ್ಲಲ್ಲಿ ಈ ರೀತಿಯಾಗಿ ಪರಂಪರೆಯಿಂದ ವೈದ್ಯ ಮಾಡ್ತಕ್ಕಂಥವ್ರು ಇದ್ದಾರೆ. ಅವರು ಅದು ಹಣದ ಅಪೇಕ್ಷೆ ಇಲ್ಲ. ಕಲ್ಪನೆ ಮಾಡಿಕೊಂಡ್ರೆ ಒಂದು ಕಾಲದಲ್ಲಿ ಇಡೀ ಸಮಾಜಕ್ಕೆ, ಸಮಾಜದ ಆರೋಗ್ಯವನ್ನೇ ಈ ರೀತಿಯಾಗಿ ಹಣದ ಅಪೇಕ್ಷೆ ಇಲ್ಲದೇನೆ
ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆ ಈ ದೇಶದಲ್ಲಿ ಇತ್ತಲ್ವಾ? ಅನ್ನ ಮಾರಾಟ ಮಾಡಬಾರ್ದು, ಔಷಧಿ ಮಾರಾಟ ಮಾಡಬಾರ್ದು. ಮೂರನೇ ಸಂಗತಿ, ವಿದ್ಯೆ ಮಾರಾಟದ ವಿಷಯ ಅಲ್ಲ. ಇವಾಗ ಅದನ್ನು ಕಲ್ಪನೆ ಮಾಡಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಇವತ್ತು ವಿದ್ಯೆ ಅನ್ನುವಂಥದ್ದೇ ಒಂದು ದೊಡ್ಡ ವ್ಯಾಪಾರ ಆಗಿ ನಮ್ಮ ಸುತ್ತಮುತ್ತಲು ನಾವು ನೋಡ್ತಾ ಇದ್ದೀವಿ. ಈ ದೇಶದಲ್ಲಿ ಸಾಮಾನ್ಯ ಜನಗಳಿಗೆ ಬೇಕಾಗಿರ್ತಕ್ಕಂಥ ಜೀವನ ವಿದ್ಯೆಯಿಂದ ಹಿಡಿದು ಜೀವನ ಕೌಶಲ್ಯದ ವಿದ್ಯೆಗಳ ತನಕ ಈ ದೇಶದಲ್ಲಿ ವಿದ್ಯಾಭ್ಯಾಸ ಎಲ್ಲರಿಗೂ ಸಿಗತಕ್ಕಂಥ ಒಂದು ವ್ಯವಸ್ಥೆ ಇತ್ತು. ನಮ್ಮ ದೇಶದ ವಿದ್ಯಾಭ್ಯಾಸದ ಮಟ್ಟ ಎಷ್ಟು ಉನ್ನತವಾಗಿತ್ತು ಅಂತಂದ್ರೆ ಭಾರತವನ್ನ ಜಗದ್ಗುರು ಅಂತೇಳಿ ಕರೀತಾರೆ. ಭಾರತವನ್ನ ಜಗದ್ಗುರು ಅಂತ ಯಾಕೆ ಕರೀತಾರೆ? ಜೀವನದ ಎಲ್ಲ ರಂಗಗಳಲ್ಲೂ ಸಹ ಪ್ರತಿಯೊಂದು ಮುಖಗಳಲ್ಲೂ, ಅದು ಭಾಷಾ ವಿಜ್ಞಾನ ಇರ್ಬೋದು, ಲೋಹಶಾಸ್ತ್ರ ಇರ್ಬೋದು, ಖಗೋಳಶಾಸ್ತ್ರ ಇರ್ಬೋದು, ವೈದ್ಯಕೀಯ ಶಾಸ್ತ್ರ ಇರ್ಬೋದು, ವಾಸ್ತುಶಿಲ್ಪ ಇರ್ಬೋದು, ಕಲೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಸಂಗೀತ ಇರ್ಬೋದು, 64 ವಿದ್ಯೆಗಳು ಅಂತ ಹೇಳಿದ್ರು. ಅವೆಲ್ಲವೂ ಗುರುಕುಲಗಳಲ್ಲಿ ನಡೀತಾ ಇತ್ತು. ಕೆಲವಕ್ಕೆ ರಾಜಾಶ್ರಯ, ಕೆಲವಕ್ಕೆ ಜನಾಶ್ರಯ. ಅದ್ಭುತವಾಗಿರತಕ್ಕಂಥ ಸಂಗತಿ. ನಮ್ಮ ದೇಶದ ಜನರ, ಆಗಿನ ನಮ್ಮ ಹಿರಿಯರ ಒಂದು ಆತ್ಮವಿಶ್ವಾಸದ ಮಟ್ಟ, ರೇಂಜ್ ಅದು ಎಷ್ಟಿತ್ತು ಅಂತಂದ್ರೆ ಜಗತ್ತಿನ ಜನಗಳಿಗೆ ಅವರು ಕರೆ ಕಟ್ಟರು. ಜಗತ್ತಿನ ಜನಗಳೇ ಬನ್ನಿ ನಮ್ಮಲ್ಲಿಗೆ. ಜಗತ್ತಿನ ಅತ್ಯಂತ ಉನ್ನತವಾಗಿರುವಂತ, ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ವಿದ್ಯೆಯನ್ನ ನಾವು ನಿಮಗೆ ಕಲಿಸಿಕೊಡ್ತೀವಿ. ಆ ರೀತಿಯ ಕರೆಯನ್ನ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ದೇಶ ಇದು. ಆದ್ರೆ ಇವೆಲ್ಲವೂ ಸಹ ಉಚಿತವಾಗಿಯೇ ನಡೀತಾ ಇತ್ತು. ನಾವೆಲ್ಲರೂ ಇತಿಹಾಸದಲ್ಲಿ ಕೇಳಿರ್ಬೋದು, ನಳಂದ, ತಕ್ಷಶಿಲಾ, ವಿಕ್ರಮ. ಆಹ್ವಾನಿತ ನಿವೃತ್ತ ಶಿಕ್ಷಕರೇ, ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದಂಥ ಎಲ್ಲ ಸಿಬ್ಬಂದಿ ವರ್ಗದವರೇ, ಪೋಷಕರೇ, ನಮ್ಮ ಸಂಸ್ಥೆಯ ಎಲ್ಲ ಹಿತೈಷಿಗಳೇ, ಮುಖ್ಯವಾಗಿ ನಮ್ಮ ನೆಚ್ಚಿನ ವಿದ್ಯಾರ್ಥಿಗಳೇ, ಈಗಾಗಲೇ ನಮ್ಮ ಮುಖ್ಯ ಅತಿಥಿಗಳು ಮುಖ್ಯ ಅತಿಥಿಗಳನ್ನೇ ನಾನು ಮರೆತಿದ್ದೆ, ಕ್ಷಮಿಸಿ. ಮುಖ್ಯ ಅತಿಥಿಗಳಾದಂಥ ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳಾದಂಥ ಗುರುರಾಜರವರೇ, ಈಗಾಗಲೇ ನಮ್ಮ ಮುಖ್ಯ ಅತಿಥಿಗಳು ಶಿಕ್ಷಣದ ಬಗ್ಗೆ, ಸಂಸ್ಕಾರದ ಬಗ್ಗೆ ತಮಗೆ ಮನಮುಟ್ಟುವಂತೆ, ಮುಖ್ಯವಾಗಿ ಪೋಷಕರಿಗೆ ಮನಮುಟ್ಟುವಂತೆ ತಿಳಿಸಿಕೊಟ್ಟಿದ್ದಾರೆ. ಅದು ಭಾಳ ಮುಖ್ಯವು. ಭಾಳ ಶಿಕ್ಷಕರು, ತಂದೆ ತಾಯಿ, ಮೊದಲ ಪಾಠ ಪ್ರೀತಿ, ಮೊದಲ ಸಂಸ್ಕಾರ ಕುಟುಂಬ. ಆದ್ದರಿಂದ ಒಂದು ಮಗುವಿನ ವ್ಯಕ್ತಿತ್ವದ ಬುನಾದಿ ಶಾಲೆಯಲ್ಲಿ ಅಲ್ಲ, ಮನೆಯಲ್ಲಿ ನಿರ್ಮಾಣವಾಗುತ್ತದೆ ಅಂತ ಪೋಷಕರು ಅರ್ಥಕೊಳ್ಬೇಕಾಗುತ್ತೆ. ಶಿಕ್ಷಕರ ಜ್ಞಾನವನ್ನು ನೀಡಬಹುದು, ಆದರೆ ಜೀವನದ ಮೌಲ್ಯಗಳು ಮೊದಲು ಕಲಿಸುವರು ಪೋಷಕರು. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರೊಂದಿಗೆ ಕೆಲವು ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಇಂದಿನ ಜಗತ್ತು ಅಪಾರ ಅವಕಾಶಗಳನ್ನು ನೀಡಿದೆ, ಆದರೆ ಅದೇ ಸಮಯದಲ್ಲಿ ಅನೇಕ ಸವಾಲುಗಳನ್ನು ತಂದಿದೆ. ಸ್ಪರ್ಧೆ ಹೆಚ್ಚಾಗಿದೆ, ತಂತ್ರಜ್ಞಾನ ಬೆಳೆಯುತ್ತಿದೆ, ಮಾಹಿತಿ ಮಹಾಪೂರ್ವೆ ಹರಿಯುತ್ತಿದೆ. ಆದರೆ ಈ ಎಲ್ಲರ ಮಧ್ಯೆ ಮಕ್ಕಳಿಗೆ ಅತ್ಯಂತ ಅಗತ್ಯವಾಗಿರುವುದು ಪೋಷಕರ ಪ್ರೀತಿ, ಸಮಯ ಮತ್ತು ವಿಶ್ವಾಸ. ನಾವು ಮಕ್ಕಳಿಗಾಗಿ ಉತ್ತಮ ಶಿಕ್ಷಣ, ಉತ್ತಮ ಬಟ್ಟೆ, ಉತ್ತಮ ಸೌಲಭ್ಯಗಳನ್ನು ಒದಗಿಸಲು ಶ್ರಮಿಸುತ್ತೇವೆ. ಅದು ಅಗತ್ಯವೂ ಹೌದು, ಆದರೆ ಅದಕ್ಕಿಂತ ಅಮೂಲ್ಯವಾದ ಉಡುಗೊರೆ ನಮ್ಮ ಸಮಯ.